ಎಲ್ರಿಗೂ ನಮಸ್ಕಾರಗಳು. ನನಗೆ ಯಾವ ಸಬ್ಜೆಕ್ಟ್ ಕೊಡ್ತಾರೆ ಅಂಥೇಳಿ ಮೊದಲು ನನಗೆ ಅದು ನಿಶ್ಚಯ ಇರಲಿಲ್ಲ. ಒಟ್ಟಾರೆ ಹೀಗೆ ವಿಚಾರ ಸಂಕಿರಣದಲ್ಲಿ ಮಾತಾಡಬೇಕು ಅಂತ ಇತ್ತು. ನಾವೇ ನಿರ್ಣಯ ಮಾಡಿದಾಗ ಸೌಜನ್ಯ ಹೋರಾಟದ ಬಗ್ಗೆ ಅದು ಹಾದಿ ತಪ್ಪಿದ್ದು ಎಲ್ಲಿ ಅನ್ನುವ ವಿಚಾರದ ಬಗ್ಗೆ ಯೋಚನೆ ಮಾಡಿತ್ತು. ಅದರ ಜೊತೆಗೆ ಧರ್ಮಸ್ಥಳಕ್ಕೆ ಶತ್ರುಗಳು ಸೃಷ್ಟಿಯಾದದ್ದು ಹೇಗೆ ಅಂಥೇಳಿ ಇದು ಕೂಡ ಬಹುತೇಕ ಜನರಲ್ಲಿ ಕಾಡ್ತಾ ಇರುವಂಥ ಒಂದು ಪ್ರಶ್ನೆಯೇ. ಇವತ್ತು ಧರ್ಮಸ್ಥಳದ ಆ ಕ್ಷೇತ್ರದ ಧರ್ಮಾಧಿಕಾರಿಗಳ ಕುಟುಂಬದ ಬಗ್ಗೆ ಬಹುತೇಕರು ಸಾಮಾನ್ಯವಾಗಿ ಹೇಳ್ತಾರೆ, ಅಲ್ಲಿ ಒಂದು ರೀತಿಯಲ್ಲಿ ಲ್ಯಾಂಡ್ ಮಾಫಿಯಾ ಇದೆ, ಅವ್ರಿಗೇನು ಗೊತ್ತಿಲ್ಲ, ಅದರ ಬಗ್ಗೆ ಆಳವಾದಂಥ ವಿಚಾರಗಳು ಏನು ಯಾವುದು ಗೊತ್ತಿಲ್ಲ. ನಾನು ಅಂಥವರಿಗೆಲ್ಲ ನಾನು ಸ್ವಲ್ಪ ಸ್ಟಡಿ ಮಾಡಿ ಕೇಳಿದೆ. 1974 ಹಿಂದೆ ಧರ್ಮಸ್ಥಳ ಎನ್ನುವ ಆ ಗ್ರಾಮದ ದಣಿಗಳು ಯಾರಾಗಿದ್ದರು ಅಂತೇಳಿ, ಆ ಗ್ರಾಮ ಯಾರದ್ದಾಗಿತ್ತು ಅಂತ ಹೇಳಿದರೆ 1974 ಹಿಂದೆ ಒಟ್ಟು 4872 ಎಕರೆ ಪಟ್ಟ ಜಾಗ ಇರುವಂಥ ಮತ್ತು ಕುಮ್ಕಿ ಜಾಗ ಇರುವಂಥ ಒಂದು ವ್ಯವಸ್ಥೆ ಆ ಧರ್ಮಾಧಿಕಾರಿಗಳ ಕುಟುಂಬವಾದಂಥ ನೆಲ್ಯಾಡಿ ಬೀಡಿನದ್ದಾಗಿತ್ತು. 74 ತನಕ ಮತ್ತು ಅದರ ತರುವಾಯದ 15 ವರ್ಷಗಳ ತನಕ ಧರ್ಮಸ್ಥಳಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಶತ್ರುಗಳು ಅಥವಾ ಧರ್ಮಸ್ಥಳದ ವಿರುದ್ಧ ದಾಳಿಯನ್ನು ಷಡ್ಯಂತ್ರವನ್ನು ಮಾಡುವವರು ಇರಲಿಲ್ಲ. ಯಾಕೆ ಅದು 74 ನಂತರ ಶುರುವಾಯಿತು ಕೇಳಿದರೆ 1974 ಭೂ ಸುಧಾರಣೆ ಕಾಯ್ದೆ ಬಂದಾಗ ಧರ್ಮಸ್ಥಳದ ಮೇಲೆ ಡಿಕ್ಲರೇಷನ್ ಹಾಕಲಿಕ್ಕೆ ಅಲ್ಲಿನ 400 ಒಕ್ಕಲು ಕುಟುಂಬಗಳಿತ್ತು, ಯಾರೂ ಕೂಡ ತಯಾರಿರಲಿಲ್ಲ. ಆ ಸಂದರ್ಭದಲ್ಲಿ ವೀರೇಂದ್ರ ಹೆಗ್ಗಡೆಯವರೇ ನೀವು ಡಿಕ್ಲರೇಷನ್ನ ಹಾಕಿ ಟ್ರಿಬ್ಯುನಲ್ ತನಿಖೆಯಲ್ಲಿ ನೋ ಅಬ್ಜೆಕ್ಷನ್ ಅಂತೇಳಿ ನಾವು ಹೇಳ್ತೇವೆ ಅಂಥೇಳಿ ಇವರೇ ಖುದ್ದಾಗಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಧಿಕಾರಿಗಳಲ್ಲಿ ಹೇಳಿ ಯಾರ ಬಳಿಯಲ್ಲಿ ಅವರು ಏನು 400 ಒಕ್ಕಲು ಕುಟುಂಬಗಳಿವೆ, ಎಷ್ಟು ಭೂಮಿಯ ಅನುಭವದಲ್ಲಿದ್ದಾರೆ ಅವರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಇವರೇ ಕೂಡ ಬಹುಶಃ ಇದು ದೇಶದ ಚರಿತ್ರೆಯಲ್ಲೇ ಮೊದಲಿರ್ಬೋದು ಇವರು ರಿಕ್ವೆಸ್ಟ್ ಮಾಡಿಕೊಂಡಿರೋದು. ಅದೇ ರೀತಿ ಒಂದು ಸಮೀಕ್ಷೆಯನ್ನು ಮಾಡಿ 3800 ಎಕರೆ, ಸರಿಯಾಗಿ ಕೇಳಿಸ್ಕೊಳ್ಬೇಕು ನೀವು, 3800 ಎಕರೆಯನ್ನು ಧರ್ಮಸ್ಥಳದಿಂದ ಆ ಏನು ಯಾರು ಅರ್ಜಿಯನ್ನು ಹಾಕ್ತಾರೆ ಅವರಿಗೆ ಬಿಟ್ಕೊಳ್ಳಲಾಗ್ತದೆ. ಅದು ಕಾನೂನು ಪ್ರಕಾರವಾಗಿ ಅವರದನ್ನು ತನ್ನ ಒಳಗಡೆ ಇರಿಸಿಕೊಳ್ಳುವಂಥ, ಅಂದರೆ ಧರ್ಮಸ್ಥಳದ ವಿರುದ್ಧ ಡಿಕ್ಲರೇಷನ್ ಕೊಡಲಿಕ್ಕೆ ಯಾರು ಆ ಕಾಲದಲ್ಲಿ ಸ್ವಲ್ಪ ನಿಯತ್ತು ಪ್ರಾಮಾಣಿಕತೆ ಋಣ ಎಲ್ಲ ಇತ್ತು ನಮ್ಮ ಜನರಲ್ಲಿ. ಆದರೆ ಇವರಾಗಿ ಅದನ್ನು ಹಾಕಿಸಿ 3800 ಎಕರೆ ಜಾಗವನ್ನು ಬಿಟ್ಟು ಕೊಡ್ತಾರೆ. ಅದರ ನಂತರ ವಿವಾದಗಳು ಯಾಕೆ ಶುರುವಾಯಿತು ಕೇಳಿದರೆ 74ರಿಂದ 15 ವರ್ಷಗಳ ಕಾಲ ಆ ಜಾಗವನ್ನು ಯಾರಿಗೂ ಕೂಡ ಮಾರಾಟ ಮಾಡುವಂತಿರಲಿಲ್ಲ. ನಿಮಗೆಲ್ಲ ಗೊತ್ತಿರ್ತದೆ ಕಾಯ್ದೆಯ ಪ್ರಕಾರ. ಆ ಒಂದು ಜನ್ರೇಷನ್ ಹೋದ ನಂತರ ಆ ಜಾಗ ಮಾರಾಟದ ವಿಚಾರ ಬಂದಾಗ ಧರ್ಮಸ್ಥಳ ಏನು ವೀರೇಂದ್ರ ಹೆಗಡೆಯವರ ಕಾಲದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಪ್ರವರ್ಧಮಾನಕ್ಕೆ ಬಂದಿರುವ ಕಾರಣಕ್ಕೆ ಅಲ್ಲಿ ಜಾಗವನ್ನು ಕೊಳ್ಳುವಂತಹ ಮತ್ತು ಒಂದು ಲ್ಯಾಂಡ್ ಮಾಫಿಯಾ ಆಗುವಂಥ ಸಂದರ್ಭ ಸೃಷ್ಟಿಯಾಗ್ತದೆ. ಹೊರಗಿನವರು ಬಂದು ಅಲ್ಲಿನ ಜಾಗವನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಗಳು, ಅಲ್ಲಿ ಒಂದು ಚರ್ಚನ್ನು ನಿರ್ಮಾಣ ಮಾಡಬೇಕು, ಅಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಬೇಕು, ಅಥವಾ ಬೇರೆ ಬೇರೆ ಒಂದು ವ್ಯಾವಹಾರಿಕವಾದಂಥ ಉದ್ದೇಶಕ್ಕೆ ಬಂದಾಗ ಏನು ಸೆಕೆಂಡ್ ಜನ್ರೇಷನ್ನವರು ಜಾಗವನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ನೀವು ಜಾಗ ಬೇರೆಯವರಿಗೆ ಮಾರಾಟ ಮಾಡೋದಕ್ಕಿಂತ ಇದು ಹಿಂದೆ ಧರ್ಮಸ್ಥಳದ್ದೇ ಜಾಗ ಧರ್ಮಸ್ಥಳಕ್ಕೆ ಕೊಡಿ ಅಂಥೇಳಿ ಹಾಗೆ ಜಾಗವನ್ನು ಅವರು ತಗೊಂಡಾಗ ಅದು ಪರ್ಚೇಸ್ ಲ್ಯಾಂಡ್ ಆಗ್ತದೆ. ಅದರ ನಂತರ ಕುಮ್ಕಿ ರೈಟ್ಸ್ ಮೇಲೆ ಏನು ಕುಮ್ಕಿ ಹಕ್ಕಿದೆಯಲ್ಲ ಅದರ ಮೇಲೆ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಒಂದಷ್ಟು ಜನ ಅಲ್ಲಿ ಏನು ಜೋಂಪಡಿಯನ್ನು ಮಾಡಿಕೊಂಡು ಮನೆಯನ್ನು ಮಾಡಿಕೊಂಡು ಆ ಜಾಗ ನಮ್ಮದಾಗಬೇಕು, ಯಾಕಂದರೆ ಕುಮ್ಕಿ ಅದು ಸರ್ಕಾರಿ ಜಾಗ ಅನ್ನೋ ರೀತಿಯಲ್ಲಿ ಮಾಡಿದಾಗ ಆ ಹೋರಾಟಕ್ಕಾಗಿ ಆ ಗ್ರಾಮಸ್ಥರನ್ನ ಎತ್ತಿ ಕಟ್ಟಲಿಕ್ಕೆ ಅಲ್ಲಿಗೆ ಕಮ್ಯುನಿಸ್ಟರು ಎಂಟ್ರಿ ಕೊಡುವಂಥದ್ದು. ಇವತ್ತು ಇಡೀ ಧರ್ಮಸ್ಥಳದ ಮೇಲಿನ ದಾಳಿಯ ಹಿಂದೆ ಇರುವವರೇ, ನಾನು ನೇರವಾಗಿ ಹೇಳ್ತಾನೆ, ಅದು ಕಮ್ಯುನಿಸ್ಟ್ ಎಡಬಿಡಂಗಿಗಳು. ಅದರಲ್ಲಿ ಯಾವ ಅನುಮಾನವೂ ಯಾರಿಗೂ ಬೇಡ.
ನಿಮಗೆ ಗೊತ್ತಿರಬಹುದು, ಬಿ ವಿ ಕಕ್ಕಿಲಾಯರು 1972 1978ರಲ್ಲಿ ಬಂಟ್ವಾಳ, ವಿಟ್ಲ ಆ ಕ್ಷೇತ್ರಗಳಿಗೆ ಶಾಸಕರಾಗಿದ್ದಂಥವ್ರು. ಅಂದರೆ ಕಮ್ಯುನಿಸ್ಟರು ಅಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದ ಮೈತ್ರಿಯ ಜೊತೆಗೆ ಆಗಿದ್ದಂಥ ಕಾಲ ಅದಾಗಿತ್ತು. ಕಮ್ಯುನಿಸಂ ಚಳುವಳಿ ಬಂದಾಗ ಏನು ಅವರು ಭೂ ಹಿಡುವಳಿದಾರರ ವಿರುದ್ಧವೇ ಹೋರಾಟವನ್ನು ಮಾಡೋದು, ನಕ್ಸಲಿಸಂ ಚಳುವಳಿಯ ಹಿನ್ನೆಲೆಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆ ಕಾಲದಿಂದ 1974ರ ನಂತರದ ಕಾಲದಲ್ಲಿ ಈ ರೀತಿಯ ವಿವಾದಗಳ ಸುಳಿಗೆ ಧರ್ಮಸ್ಥಳವನ್ನು ಸಿಲುಕಿಸುವಂಥ ನಿರಂತರವಾದ ಪ್ರಯೋಗಗಳು ನಡೀತಲೇ ಬಂತು. ಇದು ಬಹಳ ಮುಖ್ಯವಾದಂಥ ಅಂಶ. 1982ನೇ ಇಸ್ವಿಗೆ ಬಾಹುಬಲಿ ಮೂರ್ತಿಯ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅದರ ನೆನಪಿಗಾಗಿ ವೀರೇಂದ್ರ ಹೆಗಡೆಯವರು ಒಂದು ನಿರ್ಣಯವನ್ನು ಮಾಡ್ತಾರೆ. ನಾವು ಇಡೀ ಬೆಳ್ತಂಗಡಿ ಏನು ಈ ಗ್ರಾಮವನ್ನು, ಈ ತಾಲೂಕನ್ನು, ಬೆಳ್ತಂಗಡಿಯ ತಾಲೂಕನ್ನು ಒಂದು ಮಾದರಿಯಾದಂಥ ಒಂದು ತಾಲೂಕನ್ನಾಗಿ ನಾವು ರೂಪಿಸಬೇಕು. ಈ ಬಾಹುಬಲಿಯ ಮಸ್ತಕಾಭಿಷೇಕಕ್ಕೋಸ್ಕರ, ಅದರ ನೆನಪಿಗೋಸ್ಕರ ಅಂಥೇಳಿ 1982ರಿಂದ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಪರಿಕಲ್ಪನೆಯನ್ನು ತಗೊಂಡು ಬಂದು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಮನೆ ಮನೆಗೆ ಪಾತ್ರೆ ಪಗಡೆಗಳನ್ನು ನೀಡುವಂಥದ್ದು, ಎಲ್ಲೆಲ್ಲಿ ಹುಲ್ಲಿನ ಮನೆಗಳಿವೆ ಆ ಹುಲ್ಲಿನ ಮನೆಗಳಿಗೆ ಅವರಿಗೆ ಪಕ್ಕಾಸು ಮತ್ತು ಹೆಂಚುಗಳನ್ನು ಕೊಡುವಂಥದ್ದು, ಜೋಂಪಡಿಗಳಲ್ಲಿ ಇರುವವರೆಲ್ಲ ಒಂದು ಹೆಂಚಿನ ಮಾಡಿನ ಮನೆಗಳಿಗೆ ಬರುವ ಹಾಗೆ ಮಾಡುವಂಥದ್ದು, ಎಲ್ಲರ ಮನೆಗೆ ತೆಂಗಿನ ಗಿಡಗಳನ್ನು ಕೊಡುವಂಥದ್ದು, ತಿಂಗಳು ಕಡುಬಡತನದಲ್ಲಿ ಇರುವವರಿಗೆ ಅವರಿಗೆ ಬೇಕಾದಂಥ ಊಟಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಅಕ್ಕಿಗಳನ್ನು, ಪಡಿಯಕ್ಕಿಗಳನ್ನು ಕೊಡುವಂಥದ್ದು, ಇಂಥದ್ದೆಲ್ಲ ಒಂದು ಒಳ್ಳೆಯ ಕಲ್ಪನೆಯ ಜೊತೆಗೆ ವೀರೇಂದ್ರ ಹೆಗಡೆಯವರು ಅದನ್ನು ಶುರು ಮಾಡಿದಾಗ ಅದರ ಜೊತೆಗೆ ಒಬ್ಬರು ವ್ಯಕ್ತಿ ಬಂದು ಸೇರಿಕೊಳ್ತಾರೆ. ಅದು ಸೋಮನಾಥ್ ನಾಯಕ್ ಅಂತೇಳಿ ಒಬ್ಬ ವ್ಯಕ್ತಿ. ಸೋಮನಾಥ್ ನಾಯಕ್ ಅವರ ಹೆಂಡತಿ ಇದರ ಮ್ಯಾನೇಜರ್ ಆಗ್ತಾರೆ. ಸೋಮನಾಥ್ ನಾಯಕ್ ಸಾಧಾರಣ ಒಳ್ಳೆ ಬುದ್ಧಿವಂತ ವ್ಯಕ್ತಿ ಇದ್ದರು ಅವರು. ಅಲ್ಲಿ ಒಂದು ತಪ್ಪೇನಾಗ್ತದೆ ಅಂತ ಹೇಳಿದರೆ, ಆ ಕಾಲದಲ್ಲಿ ಅಲ್ಲಿನ ಹಾಡಿಗಳಲ್ಲಿ ಇರುವಂತಹ ಕೆಲವು ಕುಟುಂಬಗಳು ಆಮಿಷಕ್ಕೆ ಬಲಿಯಾಗಿ ಅವರ ಮನೆಗಳಲ್ಲಿ ಆಗಲೇ ಶಿಲುಬೆಗಳು ಬಂದು ಕೂತಿವೆ. ಅವರ ಮನೆಯ ಮುಂದೆ ಇದ್ದಂಥ ತುಳಸಿ ಕಟ್ಟೆಗಳನ್ನು ಒಡೆದು ಅಲ್ಲಿ ಶಿಲುಬೆಗಳನ್ನು ನೆಡಲಾಗಿತ್ತು. ಈ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆಗೆ ಅಂತಹ ಮನೆಗಳಿಗೆ ಹೋಗಿ ಅವರಿಗೆ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡುವ ಭರವಸೆಯನ್ನು ನೀಡಿ ಅದನ್ನು ಮಾಡಿ ಆ ಶಿಲುಬೆಗಳನ್ನು ಹೊರಗಡೆ ತಂದು ದೇವರ ಫೋಟೋವನ್ನು, ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅವರ ಮನೆ ಒಳಗಡೆ ಹಾಕುವಂಥ ಪ್ರಕ್ರಿಯೆಗಳು ನಡೀತದೆ. ಅದು ಭಾಳ ವಿಶೇಷವಾದಂಥ ಬೆಳವಣಿಗೆ. ಇದು ನಾನಿಲ್ಲಿ ಕಟ್ಟುವಂಥ ಕಥೆಯಲ್ಲ. ನೀವು ಅಲ್ಲಿ ಆ ಭಾಗಕ್ಕೆ ಹೋಗಿ ಇದನ್ನು ತನಿಖೆ ಮಾಡಬೇಕು, ತಿಳ್ಕೊಳ್ಬೇಕು. ನೀವು ಆ ಬೆಳವಣಿಗೆಗಳಲ್ಲೇ ಇದ್ದವರು ನಮ್ಮ ಸೋಮನಾಥ ನಾಯಕರು. ಅವರು ಒಂದು ಯೋಚನೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಒಂದು ಏನು ಬಹಳ ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗಳಾಗ್ತಾ ಇವೆ ಇಲ್ಲಿ. ಧರ್ಮಸ್ಥಳದವರಿಗೆ ಇದರಿಂದ ಏನು ಆರ್ಥಿಕವಾದ ಕ್ರೋಢೀಕರಣದ ಯೋಚನೆಗಳಿಲ್ಲ. ಹಾಗಾಗಿ ನಾನೇನಾದರೂ ಮಾಡಬಹುದಾ ಅಂಥೇಳಿ ಅವರೊಂದು NGO ಮಾಡಿಕೊಂಡು NGO ಸ್ವರೂಪವನ್ನು ಕೊಟ್ಟು ವಿದೇಶಿ ಫಂಡ್ಗಳನ್ನು ತರಿಸ್ಕೊಳ್ತಾರೆ. ಈ ದೂರು ವೀರೇಂದ್ರ ಹೆಗಡೆಯವರಿಗೆ ಅಲ್ಲಿನ ವ್ಯವಸ್ಥೆಯ ಒಳಗಡೆ ಇರುವವರ ಮೂಲಕ ಬಂದು ತಿಳಿದಾಗ ಅವರ ಹೆಂಡತಿ ಸಮೇತ ಅವರನ್ನು ಹೊರಗಡೆ ಹಾಕಿಬಿಡ್ತಾರೆ. ಇದು ಬಹಳ ಬಹಳ ದೊಡ್ಡ ಒಂದು ದ್ವೇಷಕ್ಕೆ, ಸೋಮನಾಥ ನಾಯಕರಿಗೆ ಧರ್ಮಸ್ಥಳದ ವ್ಯವಸ್ಥೆಯ ಮೇಲೆ ಒಂದು ದ್ವೇಷ ಸೃಷ್ಟಿಯಾಗಲಿಕ್ಕೆ ಮೊದಲ ಹಂತದ ಬಹಳ ದೊಡ್ಡ ಪ್ರಮಾಣದ ಕಾರಣ ಆಗತ್ತೆ. ಅದರ ನಂತರ ಇವರ ಮೇಲೆ ಇದೇ ಕುಮ್ಕಿ ಹಕ್ಕಿನ ಹೋರಾಟಗಳೇನಿವೆ ಆ ವಿಚಾರಗಳನ್ನೇ ಇಟ್ಟುಕೊಂಡು ಅವರ ಮೇಲೆ ನಿರಂತರವಾದ ಅಪಪ್ರಚಾರಗಳು ನಡೀತಾ ಹೋಗ್ತಾ ಬಂತು. ಅದರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ಸೋಮನಾಥ ನಾಯಕರಿಗೆ ತಾಲೂಕು ಕೋರ್ಟ್ನಲ್ಲಿ ಶಿಕ್ಷೆ ಆಗತ್ತೆ. ಆಮೇಲೆ ಅವರು ಅದನ್ನು ಅಪೀಲ್ ಮಾಡ್ತಾರೆ, ಸೆಷನ್ ಕೋರ್ಟಲ್ಲಿ ಶಿಕ್ಷೆ ಆಗತ್ತೆ, ಹೈಕೋರ್ಟಿಗೆ ಹೋಗ್ತಾರೆ. ಅಲ್ಲೂ ಕೂಡ ಕೆಳಗಿನ ಕೋರ್ಟಿನ ಶಿಕ್ಷೆಯನ್ನು ಅವರು ಎತ್ತಿ ಹಿಡಿತಾರೆ. ಸುಪ್ರೀಂ ಕೋರ್ಟಿಗೆ ಅವ್ರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಸರೆಂಡರ್ ಆಗಿ ಆ ಸರ್ಟಿಫಿಕೇಟ್ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಬೇಕು. ಆ ಕಾರಣಕ್ಕೆ ಸೋಮನಾಥ ನಾಯಕರು ಜೈಲಿಗೆ ಹೋಗ್ತಾರೆ. ಎರಡೆರಡು ದ್ವೇಷದ ಕಿಡಿ ಹೊತ್ತಿಕೊಳ್ಳೋಕ್ಕೆ ಆ ಸಂದರ್ಭದಲ್ಲಿ ಶುರುವಾಗತ್ತೆ. ಈ ಸೋಮನಾಥ ನಾಯಕರು ಸರಿಯಾದ ಸಮಯವನ್ನು ಕಾಯ್ತಾ ಇದ್ದಾಗ ಇನ್ನೊಂದು ಇನ್ಸಿಡೆಂಟ್, ಏನು ಜೈಲಿಗೆ ಹೋಗಿ ಬಂದ್ರಷ್ಟೇ ಅವರು ಸುಪ್ರೀಂ ಕೋರ್ಟ್ನ ಟೇಬಲ್ಗೆ ಈ ಅಪೀಲ್ ಬರೋದ್ರ ಒಳಗಡೆ ಆ ಜೈಲಿನ ಅವರ ಶಿಕ್ಷೆ ಮುಗಿದು 5-6 ತಿಂಗಳು ಶಿಕ್ಷೆ ಅನುಭವಿಸಿ ಹೊರಗಡೆ ಬರ್ತಾರೆ. ಒಟ್ಟಾರೆ ಅದೇ ಸಂದರ್ಭದಲ್ಲಿ ಒಬ್ಬ ಶತ್ರು, ಈಗಾಗಲೇ ನಾವು ನೋಡ್ತಾ ಇರುವಂಥ ವ್ಯಕ್ತಿ, ಆ ಮನುಷ್ಯನ ಎಂಟ್ರಿ ಆಗತ್ತೆ. ಅವನು ಕೂಡ
ಇದೇ ಧರ್ಮಸ್ಥಳದಲ್ಲಿ ಮಾಂಡೋಲಿ ಮಾಡಿಕೊಂಡು ಅದ್ರ ಬಗ್ಗೆ ಬಹುಶಃ ಕೀರ್ತಿ ಶಂಕರಘಟ್ಟ ಮತ್ತು ಭಾಳ ಚೆನ್ನಾಗಿ ಮಾತಾಡ್ತಾರೆ ವಿಸ್ತಾರವಾಗಿ. ಮುಂಬೈನಿಂದ ಒಬ್ಬ ವ್ಯಕ್ತಿ ಮಹೇಶ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಗಡೀಪಾರಾಗಿ ಅಲ್ಲಿಂದ ಪ್ರಕರಣ ದಾಖಲಾಗಿ ಆತನ ಮೇಲೆ ಆತ ಊರಿಗೆ ಓಡಿ ಬಂದಿರ್ತಾನೆ. ಓಡಿ ಬಂದಂಥ ವ್ಯಕ್ತಿ ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇಲ್ಲೂ ಕೂಡ ಏನು ಮಧ್ಯವರ್ತಿಯ ಕೆಲಸಗಳನ್ನು ಮಾಡಿಕೊಂಡಿದ್ದ. ಬೇರೆ ಬೇರೆ ಭಾಗದಲ್ಲಿ ಆತ ಹಿಂದೂ ಸಂಘಟನೆಯಲ್ಲಿ ಆರಂಭಿಕ ಬಾಲ್ಯದಿಂದಲೂ ಇದ್ದ ಎನ್ನುವಂಥ ಉಲ್ಲೇಖಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅದು ಯಾವಾಗ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಹಾಗೆ ಇದ್ದಂಥ ವ್ಯಕ್ತಿ ಆತನ ಕುಟುಂಬದ ಯುವತಿಯೋರ್ವಳ ಮೇಲೆ, ಸಂಬಂಧಿಕ ಹುಡುಗಿಯ ಮೇಲೆ ಒಬ್ಬ ಹುಡುಗ ಕೀಟಲೆ ಮಾಡಿದ್ದಾನೆ ಅಂತೇಳಿ ಒಬ್ಬ ಬ್ಯಾರಿ ಹುಡುಗ ಆ ಹುಡುಗಿ ಕಿರುಕುಳ ಕೊಟ್ಟಿದ್ದಾನನ್ನೋ ಕಾರಣವನ್ನು ಇಟ್ಟುಕೊಂಡು ಆ ಬ್ಯಾರಿ ಹುಡುಗನ ಮೇಲೆ ದಾಳಿ ಮಾಡ್ತಾರೆ. ಮಹೇಶ್ ಶೆಟ್ಟಿ ಆ್ಯಂಡ್ ಟೀಮ್ ಅವನಿಗೆ ಹೊಡಿತಾರೆ. ಅದರಲ್ಲಿ ಒಂದು ಚೂರಿ ಇರಿತ ಆಗುತ್ತೆ. ಈ ಪ್ರಕರಣದಲ್ಲಿ ಬೆಳ್ತಂಗಡಿ ವಸಂತ ಬಂಗೇರು ಶಾಸಕರಾಗಿದ್ದಂಥ ಕಾಲ ಅದು. ಈ ಪ್ರಕರಣದಲ್ಲಿ 307 ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ದಾಖಲಾಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಆಗುವಂಥ ಸಂದರ್ಭ ನಮ್ಮ BJP ಪಕ್ಷದ, ಆಗ BJP ಪಕ್ಷದಲ್ಲಿ ಒಂದು 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 ಹೋರಾಟ, ಯಾಕಂದರೆ ಅವನು ಬ್ಯಾರಿ ಮೇಲೆ ಇದು ಮಾಡಿದ್ದಾನೆ, ಹಿಂದೂ ಮುಸ್ಲಿಂ ವಿಷಯ ಆಗಿತ್ತದು. ಅದೇನೋ ಒಂದು ಕನ್ಫ್ಯೂಷನಲ್ಲಿ ಆತನ ಪರವಾಗಿ ಒಂದು ಹೋರಾಟ ರೂಪುಗೊಳ್ತದೆ. ಅವನನ್ನು ಬಿಡಿಸ್ಕೊಂಡು ಬರ್ತಾರೆ. ಹಿರಿಯ ನಾಯಕರಿದ್ದಾರೆ ಅವರೆಲ್ಲ, ಈಗಲೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಆ ಕಾರಣಕ್ಕೆ. ಬಿಡಿಸ್ಕೊಂಡು ಬಂದ ವ್ಯಕ್ತಿ ಹಿಂದೂ ಸಂಘಟನೆ ಜೊತೆ ಆವಾಗ ಕನೆಕ್ಟ್ ಆಗೋದು. ಆತ ತಾಲೂಕು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕನು ಆಗ್ತಾರೆ ಮುಂದೆ. ಇದರ ನಂತರ ಒಂದು ದ್ವೇಷ, ಮೊದಲ ದ್ವೇಷ ಎಲ್ಲಿ ಶುರುವಾಗ್ತದೆ ಅಂತ ಹೇಳಿದರೆ, ಈ ಹಿಂದೂ ಜಾಗರಣ ವೇದಿಕೆಯಲ್ಲಿ ಆ್ಯಕ್ಟಿವಿಸ್ಟ್ ಆಗಿದ್ದಂಥ, ಹಿಂದೂ ಸಂಘಟಕನಾಗಿ ಅಬ್ಬರಿಸ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿನ ರಿಕ್ಷಾ ಚಾಲಕ ಮಾಲಕರ ಸಂಘದ, ಉಜಿರೆ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷನೂ ಕೂಡ ಆಗ್ತಾನೆ. ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕರಾರನ್ನು ತಂದಿರ್ತಾರೆ ಅವರು. ಏನು, ಅಲ್ಲಿ ಆಟೋದವರು, ನೀವು ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಬರುವಂಥ ಭಕ್ತರು ಅಲ್ಲಿ 70 ರೂಪಾಯಿ 60 ರೂಪಾಯಿ ಬಸ್ ಟಿಕೆಟ್ ಮಾಡ್ಕೊಂಡು ಬಂದರೆ ಆಟೋದಲ್ಲಿ ಇಲ್ಲಿ ಬೇಕಾಬಿಟ್ಟಿ ದರವನ್ನು ಮಾಡುವಂಥದ್ದು, ಜೀಪ್ನವರು ಹೇಳದಷ್ಟು ಕೊಡಬೇಕು ಅನ್ನುವಂಥದ್ದು, ಈ ಹಗಲು ದೋರಣೆ ಮಾಡುವಂಥದ್ದು, ಈ ತರಹದ ದೂರುಗಳು ಬಂದಾಗ ಅಲ್ಲಿನ ಧರ್ಮಾಧಿಕಾರಿಗಳು, ಇಲ್ಲಿ ನಮ್ಮಲ್ಲಿ ಯಾರೇ ಆಟೋದವರು ಇರಲಿ ಅವರಿಗೆ ಒಂದು D ನಂಬರ್ ಅಂತೇಳಿ ನಾವು ಕೊಡ್ತೇವೆ, ಆ D ನಂಬರ್ ಮೂಲಕ ಅದರಲ್ಲಿ ದರ ಪಟ್ಟಿಯನ್ನು ಅವರು ನಿಗದಿಪಡಿಸಬೇಕು, ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಅಂತೇಳಿ ಹೇಳಿದಾಗ ಉಜಿರೆಯವರಿಗೂ ಮತ್ತು D ನಂಬರ್ ಆಟೋದವರಿಗೂ ಒಂದು ಸಂಘರ್ಷ ಸ್ಟಾರ್ಟ್ ಆಗ್ತದೆ. ಅದೇನು ಧರ್ಮಸ್ಥಳದವ್ರದ್ದು ಇದು ಆ ಥರ ಏನು ಆಟೋದವ್ರದ್ದು ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಇಲ್ಲಿ ಬಂದು ಬಲವಂತವಾಗಿ ಆ ಆಟೋ ಚಾಲಕರನ್ನು ಕ್ಯೂ ನಿಲ್ಲಿಸಲಿಕ್ಕೆ ಟ್ರೈ ಮಾಡಿದಾಗ ಆಟೋ ಚಾಲಕರು ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಹೊಡೆದು ಕಳಿಸ್ತಾರೆ. ಇದು ಧರ್ಮಸ್ಥಳದವರು ನನಗೆ ಹೊಡೆಸಿದ್ರು ಅಂತೇಳಿ ಮಹೇಶ್ ಶೆಟ್ಟಿ ತಿಮರೋಡಿಯ ತಲೆಯಲ್ಲಿ ಮತ್ತೊಂದು ದ್ವೇಷ ಶುರುವಾಗ್ತದೆ. ಆದರೆ ಆ ದ್ವೇಷ ಸ್ಫೋಟಗೊಳ್ಳಲಿಕ್ಕೆ ಅಂಥ ಒಂದು ವೇದಿಕೆ ಆಗಿರಲಿಲ್ಲ. ಅದು ಒಳಗಿಂದ ಒಳಗೆ ಬೆಂಕಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇತ್ತದು. ಅದರ ನಂತರ ಒಂದು ಎಂಜಿನಿಯರಿಂಗ್ ಕಾಲೇಜನ್ನು, ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂಥೇಳಿ ಧರ್ಮಸ್ಥಳದವರು ನಿರ್ಣಯ ಮಾಡ್ತಾರೆ. ಅದಕ್ಕಾಗಿ ಅವರು ಜಾಗವನ್ನು ಖರೀದಿ ಮಾಡ್ತಾರೆ. ಇಂಥ ಭಾಗದಲ್ಲಿ ಜಾಗವನ್ನು ಅವರು ಗುರುತು ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಈ ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇದ್ದಂಥ ಮಹೇಶ್ ಶೆಟ್ಟಿ ಎನ್ನುವ ವ್ಯಕ್ತಿಗೆ ಸಿಗುತ್ತೆ. ಆ ಮನುಷ್ಯ ಅಲ್ಲಿನ ಒಂದು ಯಾವುದೋ ಒಂದು ಫ್ಯಾಮಿಲಿ, ಅದು ಅವರ ಫ್ಯಾಮಿಲಿಯ ಅಷ್ಟೂ ಜಾಗವನ್ನು ಈತನ ಸಹೋದರ ದುಬೈನಲ್ಲಿ ಮೋಹನ್ ಶೆಟ್ಟಿ ಅಂತ ಹೇಳಿದರು, ಅವರ ಬಂಡವಾಳವನ್ನು ಹೂಡಿಕೆ ಮಾಡಿ ಆ ಜಾಗವನ್ನು ಖರೀದಿ ಮಾಡಿ ಇವರಲ್ಲಿ ಆ ಲ್ಯಾಂಡನ್ನು ಮಾರುವಂತಹ ಎಲ್ಲ ಒಂದು ಯೋಚನೆಗಳನ್ನು ಮಾಡಿದಾಗ ಅದಕ್ಕಿಂತ ಮುಂದಿರುವಂಥ ರಘುರಾಮ್ ಶೆಟ್ಟರ ಜಾಗವನ್ನು ಅವರು ಖರೀದಿ ಮಾಡ್ತಾರೆ. ರಘುರಾಮ್ ಶೆಟ್ಟರ ಜಾಗಕ್ಕೆ ಬಾರ್ಡ್ರ್ ಹಾಕಿದಾಗ ಮಹೇಶ್ ಶೆಟ್ಟರ ಜಾಗಕ್ಕೆ ಹೋಗಲಿಕ್ಕೆ ಕಾಲು ದಾರಿ ಮಾತ್ರ ಉಳಿಯುವಂಥದ್ದು. ಇದರಲ್ಲಿ ಹೂಡಿದ ಬಂಡವಾಳವೂ ಕೂಡ ಹೋಯಿತು. ಭಾಳ ಸಿಟ್ಟು ಬಂತು, ಇವರು ನನ್ನ ವಿರುದ್ಧನೇ ಇದ್ದಾರೆ ಅನ್ನುವಂಥ ಒಂದು ಸಿಟ್ಟು, ಇದೆಲ್ಲ ಒಟ್ಟಾಗ್ತಾ ಬಂದು ಮತ್ತೆ ಆ ಸಿಟ್ಟು ದ್ವೇಷ ಮೂರನೇ ಹಂತ ಯಾವಾಗ ಬರೋದು ಅಂತ ಕೇಳಿದರೆ, ಇದು ಭಾಳ ಚೆನ್ನಾಗಿದೆ. ಬಹುಶಃ ಯಾರಿಗೂ ಈ ಕಥೆಗಳು ಸ್ಪಷ್ಟವಾಗಿ ಗೊತ್ತಿಲ್ಲ. ನಿಮಗೆ ಉಜಿರೆಯ ದನಿಗಳು ಅಂಥೇಳಿ, ನೀವು ಯಾರು ಅಂತ ಕೇಳಿ, ಇವತ್ತು 2 ಸಾಲು ಉಜಿರೆಯಲ್ಲಿ ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿವೆ. ಅದರ ದನಿಗಳು ವಿಜಯ ರಾಘವ ಪಡಿವಟ್ನಾಯ ಅಂತೇಳಿ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ದನಿಗಳವರು, ಅದರ ಮುಖ್ಯಸ್ಥರು. ಬಹಳ ಒಳ್ಳೆ ಮನುಷ್ಯ, ವೃದ್ಧ ಬ್ರಾಹ್ಮಣ, ಸತ್ಯ ಅಂದರೆ ದೇವರು ಅಂಥೇಳಿ ಯಾರನ್ನಾದರೂ ಕರೆಯೋದಿದ್ರೆ ಆ ಪಡುವಟ್ನಾಯರ ಅಂಥೇಳಿ ಆ ಉಜಿರೆಯ ಇವತ್ತು 20,000 30,000 ಬಾಡಿಗೆ
ಪಡೆಯಬಹುದಾದಂಥ ಆ ಕಮರ್ಷಿಯಲ್ ಕೋಣೆಗಳಿಗೆ 3,000 2,000 ರೂಪಾಯಿ ಬಾಡಿಗೆಗೆ ಅವರು ಕೊಡ್ತಾಯಿದ್ರು. ಅವ್ರ ಕುಟುಂಬ ಇವತ್ತು ಅಲ್ಲಿದೆ, ಶರಶ್ಚಂದ್ರ ಪಡಿವಟ್ನಾಯ್ ಅಂತೇಳಿ. ಈ ಮನುಷ್ಯ ಹೋಗಿ ಇವ್ರದ್ದು ಬೇಕಾದಷ್ಟು ಜಾಗ ಇದೆಯಲ್ಲ, ಅವ್ರದ್ದು ಒಂದು 2 ಎಕರೆ ಜಾಗ ನನಗೆ ಕೊಡಬೇಕು, ನಿಮ್ಮ ಹತ್ರ ಬೇಕಾದಷ್ಟು ಜಾಗ ಇದೆ ರೀ, ಕೊಡಿ ನಂಗೊಂದು 2 ಎಕರೆ, ನಾನಿಲ್ಲಿ ಗಣೇಶೋತ್ಸವ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡ್ತೀನಿ ಅಂತೇಳಿ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ವಿಜಯ ರಾಘವ್ರು ಅವ್ರೇನು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಅಲ್ಲೊಂದು ಕಾಂಪ್ಲೆಕ್ಸ್ ಆಗ್ತಾಯಿದ್ದಾಗ ಅದ್ರಲ್ಲಿ ಒಂದು ಕೋಣೆ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಫ್ರೀ, ಏನೋ ದುಡ್ಡಿಗೆಲ್ಲ ಫ್ರೀಯಾಗಿ ಕೊಡ್ತೀನಿ. ಇಲ್ಲ, ಇವನೇನು ಮಾಡ್ತಾನೆ, ಅದನ್ನು ಕೇಳೋದಿಲ್ಲ. ಇವನು ತನ್ನ ಜನಗಳನ್ನು ಕರ್ಕೊಂಡು ಬಂದು ಆ ಜಾಗಕ್ಕೆ ಬೇಲಿ ಹಾಕಿಸ್ತಾನೆ. ಇದನ್ನು ಮುಟ್ಟಿದರೆ ನಿಮ್ಮ ಮೇಲೆ ಕೇಸ್ ಮಾಡಿಸ್ತೇನೆ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೇನೆ ಅಂತೇಳಿ ಥ್ರೆಟ್ ಮಾಡಿ ಅವರಿಗೆ ಬಾಯಿಗೆ ಬಂದಾಗ ಬೈತಾನೆ. ಬಾಯಿಗೆ ಬಂದಾಗೆ ಕೇಳಿಸ್ಕೊಂಡ ಜನರಲ್ಲಿ ಆಕ್ರೋಶ ಬೆಂಕಿ ಹೇಳುತ್ತೆ. ಇವರು ಪಡವಟ್ನಾಯರು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿಯ ಮುಂದೆ ಪ್ರಾರ್ಥನೆಯನ್ನು ಮಾಡಿ, ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆ ಮಾಡಿ, ಒಂದು ಆ ತಂಬಿಗೆ ನೀರನ್ನು ತಂದು ಜನಾರ್ದನ ಸ್ವಾಮಿಗೆ ಪ್ರಾರ್ಥನೆ ಮಾಡಿ, ನೀನೇ ನೋಡ್ಕೊಳ್ಬೇಕು ಅಂತೇಳಿ ಬಿಟ್ಟುಬಿಡ್ತಾರೆ ಅವರು. ಈ ರೌಡಿಯ ವಿರುದ್ಧ ನನಗೆ ಹೋರಾಟ ಮಾಡೋಕ್ಕಾಗೋದಿಲ್ಲ, ಇದು ದೇವರು ನೋಡ್ಕೊಳ್ಳಿ ಅಂತೇಳಿ ಬಿಟ್ಟುಬಿಡ್ತಾರೆ. ಭಾಳ ಹಿರಿಯರವರು, ಕೇಳಿ ನೀವು ಉಜಿರೆಗೆ ಹೋಗಿ. ಆಗ ಈ ಧರ್ಮಸ್ಥಳದಿಂದ ಈ ವಿಷಯ ತಿಳ್ಕೊಂಡಂಥ ಒಂದಿಷ್ಟು ಜನ ಮತ್ತು ಉಜಿರೆಯ ಊರಿನವರು ಇವನ ಹಾಕಿದಂಥ ಬೇಲಿಯನ್ನು ಒಡೆದು ಒಗಾಯಿಸಿಬಿಡ್ತಾರೆ. ಇದನ್ನು ಮಾಡಿಸಿದ್ದು ಕೂಡ ಯಾರು ಅಂತ ಅಂದ್ಕೊಳ್ತಾನೆ ಅವನು? ಯಾರು? ಧರ್ಮಸ್ಥಳದವರು. ಇದನ್ನು ಮಾಡಿದ ಅಂದರೆ ಈ ಧರ್ಮಸ್ಥಳದವರು ನನಗೆ ಒಟ್ಟಾರೆ ಒಂದು 2 ಎಕರೆ ಜಾಗ ಒಳಗೆ ಹಾಕೋತಾ ಇದ್ದೆ, ಇದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ನೀವು ನೋಡ್ಬೋದು, ಆ ವಿಶ್ವನಾಥ್ ಶೆಟ್ಟರ್ ಜಾಗಕ್ಕೆ ಬೇಲಿ ಹಾಕಂಡ. ಸ್ವಂತ ಭಾವ ಶಂಕರ್ ಶೆಟ್ಟರು ಕಣ್ಣೀರಿಟ್ಟರು ಮೀಡಿಯಾದ ಮುಂದೆ, ನನ್ನ ಜಾಗ ಒಳಗೆ ಹಾಕ್ಕೊಂಡ, ನನಗೆ ಹೊಡೆದ ಅಂತೇಳಿ. ಅಂತ ರಾಕ್ಷಸ ಅವನು. ಇದು ಅವನಿಗೆ ಮತ್ತೊಂದು ಸಿಟ್ಟಿಗೆ ಕಾರಣ ಆಯಿತು. ಈ ಧರ್ಮಸ್ಥಳದವ್ರಿಗೆ ಹೆಂಗಾದರೂ ಮಾಡಿ ಕಲಿಸ್ಬೇಕು ನಾನು ಅಂಥೇಳಿ ಆ ಮನುಷ್ಯ ಕಾಯ್ತಾ ಇದ್ದ. 2012ನೇ ಇಸವಿಯ ತನಕವೂ ಕೂಡ ಧರ್ಮಸ್ಥಳದಲ್ಲಿ ಇರುವಂಥ ನೌಕರ ವೃಂದದಿಂದ ಈತ ಚಂದಾ ವಸೂಲಿ ಮಾಡ್ತಾ ಇದ್ದ. ಅವನಿಗೆ ಹೆದರ್ಕೊಂಡು ಕೊಡ್ತಾ ಇದ್ರು, ಅವನಿಗೆ ನಮ್ಮ ಅಣ್ಣ ಅಂತ ಹೇಳ್ಕೊಂಡು ಕೊಡ್ತಾ ಇದ್ರು, ಗೊತ್ತಿಲ್ಲ. ಅಲ್ಲೇ ಕೆಲಸ ಮಾಡ್ಕೊಂಡು ಇವನಿಗೂ ದುಡ್ಡು ಕೊಟ್ಟವ್ರು ಇದ್ದಾರೆ. ಧರ್ಮಸ್ಥಳದಿಂದಲೂ ದುಡ್ಡನ್ನು ತೊಗೊಂಡು ಬರ್ತಾ ಇದ್ದ ಆತ. ಈ 2013ನೇ ಇಸ್ವಿಯಲ್ಲಿ ಈ ಪ್ರಕರಣಕ್ಕೆ ಆತ ಎಂಟರ್ ಆಗ್ತಾನೆ. ಸೌಜನ್ಯ ಹೋರಾಟ ಹಾದಿ ತಪ್ಪಿದ್ದು ಎಲ್ಲಿ, ಆ ಸಬ್ಜೆಕ್ಟ್ಗೆ ಈಗ ಕನೆಕ್ಟ್ ಆಗೋದು ನಾನು. ಸೌಜನ್ಯ ಎನ್ನುವಂಥ ಒಂದು ನಿಷ್ಪಾಪಿ ಹತಭಾಗ್ಯ ಹೆಣ್ಣು ಮಗುವಿನ ರೇಪ್ ಆ್ಯಂಡ್ ಮರ್ಡರ್ ಆಗ್ತದೆ. ಎಲ್ರಿಗೂ ಆ ಹಿಂದಿನ ದಿನ ರಾತ್ರಿ ಎಲ್ಲ ಹುಡುಕ್ತಾರೆ. ಒಂದು 50-60 ಜನ ಇದ್ದರು. ಇವನು ಹೇಳುವಾಗ 600-700 ಜನ ಇಲ್ಲ. ಆಗ ರೋಡ್ ಇದ್ದದ್ದು ಇಷ್ಟು ಸಣ್ಣದಿತ್ತು. ಈಗ ರೇವಣ್ಣ ಅವರು PWD ಮಿನಿಸ್ಟರ್ ಆದ ನಂತರ ಅದನ್ನು ಅಗಲ ಮಾಡಿರುವಂಥದ್ದು. ಆ ಏನು ಬುಷಸ್ ಹತ್ರ ಪಕ್ಕದ ಹುಲ್ಲಿನ ಈ ಪೊದೆಗಳಲ್ಲಿ ಅಲ್ಲೆಲ್ಲ ಹುಡುಕಿದ್ರು ಆ ದಿನ ರಾತ್ರಿ. ಮರುದಿನ ಬೆಳಿಗ್ಗೆ 11 ಗಂಟೆ 10-11 ಗಂಟೆಯ ಹೊತ್ತಿಗೆ ಆ ತೊರೆಯ ಆಚೆ ಇರುವಂಥ ಕಾಡು ಜಾಗದಲ್ಲಿ ಆ ಹೆಣ್ಣಿನ ಶವ ಸಿಗ್ತದೆ. ಒಂದು ರೀತಿಯಲ್ಲಿ ಇಡೀ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೇಳ್ತದೆ. ಅದರ ಮರುದಿನ, ಬಾಡಿ ಸಿಕ್ಕಿದ ಮರುದಿನ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯೊಬ್ಬ ಬಾಹುಬಲಿ ಬೆಟ್ಟದಲ್ಲಿ ಸಿಗ್ತಾನೆ. ಆತನ ಪ್ರಶ್ನೆ ಮಾಡಿದಾಗ, ಆತ ಓಡಲು ಪ್ರಯತ್ನ ಪಟ್ಟಾಗ ಅವರು ಹಿಡಿದು ವಿಚಾರಿಸಿ ಪೊಲೀಸರ ಕೈಗೆ ಕೊಟ್ಟು, ಪೊಲೀಸರು ಆತನ ಎನ್ಕ್ವೈರಿ ಮಾಡಿದಾಗ ಆತ ಆ ಹುಡುಗಿಯ ಅತ್ಯಾಚಾರದಲ್ಲಿ ಒಳಗೊಂಡಿದ್ದಾನೆ ಎನ್ನುವುದು ಗೊತ್ತಾದ ನಂತರ ಆತನ ಬಂಧನ ಆಗತ್ತೆ. ಆ ಸಂದರ್ಭದಲ್ಲಿ ಇಡೀ ಉಜಿರೆ ಬೆಳ್ತಂಗಡಿ ಆ ಭಾಗದ ಜನ ಪೊಲೀಸ್ ಠಾಣೆಯ ಮುಂದೆ ಬಂದು ಆ ವ್ಯಕ್ತಿಯನ್ನು ನಮಗೆ ಕೊಡಿ ಅಂಥೇಳಿ, ಅವನಿಗೆ ನಾವು ಶಿಕ್ಷೆ ಕೊಡ್ತೀವಿ ಅಂಥೇಳಿ. ಯಾಕಂದರೆ ಇಡೀ ಜನ ಆ ಮಗುವಿನ ಆ ಚಿತ್ರಣದ ಬಗ್ಗೆ ಬಾಯಿಂದ ಬಾಯಿಗೆ ಹರಡಿ ಆ ಸುದ್ದಿಯನ್ನು ಕೇಳಿ ಆಕ್ರೋಶಿತರಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಗಲಾಟೆ ಆಗ್ತದೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಧಕ್ಕೆ ತಂದಂಥ ಪ್ರಕರಣ ಆಗುತ್ತೆ. ಆ ಸಂದರ್ಭದಲ್ಲಿ ಕೇಶವ ಬೆಳಾಲ್ ಅನ್ನೋರ ಮೇಲೆ ಪೊಲೀಸರು ಕೈ ಮಾಡ್ತಾರೆ. ಅವ್ರ ಮೇಲೆ ಇವರು ಪೊಲೀಸರ ಮೇಲೆ ಅವರು ಕೇಸ್ ಮಾಡ್ತಾರೆ ಎನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಇದಕ್ಕೆಲ್ಲ ಯಾರು ಕಾರಣ ಅಂತೇಳಿ ಆ SP ಬಂದು ಕೇಳಿದಾಗ, ಇದೆಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯ ಜನ ಮಾಡಿರೋದು ಅಂತೇಳಿ ಹೇಳಿದಾಗ ಆತನ ಮೇಲೆ ಒಂದು ಪಿಟ್ಟಿ ಕೇಸ್ ದಾಖಲಾಗತ್ತೆ. ಹಿಂದೆ 307ನ ಕಾರಣಕ್ಕೆ ಅವನು ಬಚಾವಾಗಿ, ಇನ್ಯಾವುದೋ ಗಲಭೆಯ ಕಾರಣಕ್ಕೆ ಆತನನ್ನು ಮಂಜುನಾಥ್ ಶೆಟ್ಟಿ ಪೊಲೀಸು ಕರ್ಕೊಂಡೋಗಿ ಇಡೀ ದಿನ ಠಾಣೆಯಲ್ಲಿ ನಿಲ್ಲಿಸಿದ್ರು. ಆ ಹೆದರಿಕೆಗೆ ಅವನು ಊರು ಬಿಟ್ಟು ಓಡಿ ಹೋಗ್ತಾನೆ. ಅದರ ನಂತರ ಸೋಮನಾಥ ನಾಯಕ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ಸೇರಿಕೊಂಡು ಈ ಪ್ರಕರಣವನ್ನು ಧರ್ಮಸ್ಥಳದವರ ತಲೆಗೆ ಕಟ್ಟಬೇಕು ಎನ್ನುವ ಕಾರಣಕ್ಕೆ ಸಂಚನ್ನು ರೂಪಿಸ್ತಾರೆ. ಕೇಮಾರು ಸ್ವಾಮಿಗಳು ಬರುವ ದಿವಸ ಮಹೇಶ್ ಶೆಟ್ಟಿ ತಿಮರೋಡಿ ಫಸ್ಟ್ ಅಲ್ಲಿಗೆ ಎಂಟ್ರಿ ಕೊಡೋದು ಸೌಜನ್ಯಳ ಮನೆಗೆ.
ಅದನ್ನು ಹೋರಾಟವಾಗಿ ಮಾಡಬೇಕು, ಇದು ಸಂತೋಷ ಅಲ್ಲ ಎನ್ನುವಂಥ ರೀತಿಯ ಮಾತುಗಳಾಗ್ತದೆ. ಇದರಿಂದ ಬೇರೆ ಯಾರು ಇದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತದೆ. ಪೊಲೀಸ್ ತನಿಖೆ ಬೇಡ, COD ತನಿಖೆ ಆಗಬೇಕು ಅಂತ ಆಗ್ತದೆ. ಆ ಸಂದರ್ಭದಲ್ಲಿ ಧರ್ಮಾಧಿಕಾರಿಗಳು ಆ ಹಿಂದೆ ಇವರಿಗೆ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ದರು, ಅವರಿಗೆ ಅವರೇ ಫೋನ್ ಮಾಡಿ ಇದನ್ನು ಭಾಳ ಏನು ಪರಿಪೂರ್ಣವಾಗಿ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ವೀರೇಂದ್ರ ಹೆಗಡೆಯವರೇ ಕರೆ ಮಾಡಿ ಹೇಳಿರ್ತಾರೆ. ಅದರ ನಂತರ COD ತನಿಖೆ ಆಗಬೇಕು ಅಂತ ಹೇಳಿದಾಗ ಸರ್ಕಾರಕ್ಕೆ ವೀರೇಂದ್ರ ಹೆಗಡೆಯವರೇ ಒತ್ತಡವನ್ನು ಹಾಕುವಂಥದ್ದು. ಮುಂದೆ CBI ತನಿಖೆ ಆಗಬೇಕು ಅಂದಾಗಲೂ ಕೂಡ ವೀರೇಂದ್ರ ಹೆಗಡೆಯವರೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಆ ಪತ್ರಗಳು ಕೂಡ ನಮ್ಮಲ್ಲಿ ಇವೆ, ನಾವು ಸಂಗ್ರಹ ಮಾಡಿವೆ. ಇದರ ನಡುವೆ 1 ವರ್ಷಗಳ ಗ್ಯಾಪನ್ನು ತಗೊಂಡು 2013ರಲ್ಲಿ TV9ನ ಸ್ಟುಡಿಯೋದಲ್ಲಿ ಮಾವ ವಿಠಲಗೌಡ ಮತ್ತು ಸೌಜನ್ಯ ಮಗುವಿನ ತಾಯಿ ಕುಸುಮಾವತಿ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿಯವರು ಕಾಣಿಸಿಕೊಂಡು ಅಲ್ಲಿ 4 ಯುವಕರ ಹೆಸರು ಬರುವಂಥದ್ದು. ಒಂದು ನಿಶ್ಚಲ್ ಜೈನ್, ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್, ಮತ್ತು ಧೀರಜ್ ಜೈನ್, ಮಲ್ಲಿಕ್ ಜೈನ್, ಉದಯ್ ಜೈನ್ ಅಂಥೇಳಿ. ಧೀರಜ್ ಕೆಲ್ಲ ಅವರೆಲ್ಲ ಜೈನ ಕುಟುಂಬದವರೇ, ಹಾಗಾಗಿ ಇವರೇ ಮಾಡಿರುವುದು ಎನ್ನುವಂಥದ್ದು ಬರ್ತದೆ. ಅದರ ನಂತರದ ಬೆಳವಣಿಗೆಗಳು ಬಹುತೇಕ ನಿಮಗೆಲ್ಲ ಗೊತ್ತಿರ್ಬೋದು. ಈ ಯಾರು COD ಅದರ ನಂತರ ಸಾಕ್ಷಿ ಅಂಥೇಳಿ ಕುಟುಂಬದವ್ರನ್ನ ಪರಿಗಣಿಸಿದರು, ವಿಕ್ಟಿಮ್ ಕಡೆಯಿಂದ ಸಾಕ್ಷಿ ಅಂಥೇಳಿ. ಈ ಸಂತೋಷ್, ಈ ಸುಧಾಕರ್ ಶೆಟ್ಟಿಗಾರ್ ಕುಕ್ಕುಂದೂರು ಅಂತೇಳಿ ಅವರ ಮಗ ಸಂತೋಷ್ ಅನ್ನುವನು, ಅವನು ಶೃಂಗೇರಿಯ ಶಾರದಾ ಹೋಟ್ನಲ್ಲಿ ರವಿ ಅಂತ ಹೇಳುವ ಹೆಸರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಸೆಪ್ಟೆಂಬರ್ 30ಕ್ಕೆ ಅವನು ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಅಂತೇಳಿ ಅವನನ್ನು ಬಿಡಿಸಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಅವನು ಅದರ ನಂತರ ಧರ್ಮಸ್ಥಳಕ್ಕೆ ಬಂದು ಅದೇ ಸೌಜನ್ಯಳ ಮಾವ ವಿಠಲ್ನ ಹೋಟ್ಲಿಂದ ದಿನಕ್ಕೆ 2 ಊಟ ತಗೊಂಡು ಹೋಗ್ತಿದ್ದ ಅನ್ನೋದನ್ನು ಆ ಕಾಲಕ್ಕೆ ಹೇಳಿದವರು ಇದ್ದಾರೆ. ಅದೇ ದಿವಸ 4:30-4:15 ಸುಮಾರಿಗೆ ಅವನನ್ನು ಸೌಜನ್ಯಳ ಹಿಂದೆ ಈತ ನಡೆದುಕೊಂಡು ಹೋಗುವುದನ್ನು ನೋಡಿರುವಂಥ ಗೋಪಾಲ ಪೂಜಾರಿ ಎನ್ನುವಂಥ ಸಾಕ್ಷಿ ಇವತ್ತಿಗೂ ಕೂಡ ಅದೇ ಗುರುವಾಯನಕೆರೆಯಲ್ಲೇ ಇದ್ದಾರೆ. ಅವ್ರು ನೋಡಿದ್ದಾರೆ. ಅವರನ್ನು ಕೂಡ ಆ ಸಾಕ್ಷಿ ಪಟ್ಟಿಯಲ್ಲಿ ಅವರು ಇದ್ದರೂ ಕೂಡ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸಾಕ್ಷಿಯಾಗಿ ಅವರನ್ನು ಪರಿಗಣಿಸೋದಿಲ್ಲ. ಸೌಜನ್ಯಳ ಕುಟುಂಬಕ್ಕೆ ಬೇರೆ ಬೇರೆ ವ್ಯಕ್ತಿಗಳನ್ನು ಕಳಿಸಿ ಇದೆಲ್ಲವೂ ಕೂಡ ಇದು ಎಲ್ಲದರ ಹಿಂದೆ ಧರ್ಮಸ್ಥಳದವರ ಕೈವಾಡ ಇದೆ, ಅವನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ಹಿಂದೆ ಅವರು ಅವನೇ ಮಾಡಿದ್ದು ಅಂತ ಹೇಳಿದರು. ಮತ್ತು ಅವನು ಒಬ್ಬನೇ ಅಲ್ಲ, ಅವನ ಜೊತೆ ಬೇರೆ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ರು. ಯಾವಾಗ ಆ TV9ಗೆ ಹೋದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳು ಇದೆ ಇವಾಗಲೂ ಕೂಡ. ಇದ್ರ ಜೊತೆಗೆ ಇನ್ನೂ 3 ಜನ ಇದ್ದಾರೆ. ಬೇರೆ ಒಂದು ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿ ಬಾಡಿಯನ್ನು ತಂದು ಅಲ್ಲಿಗೆ ಹಾಕಿರುವಂಥದ್ದು, ಅವನನ್ನು ಕೂಡ ಅದರಲ್ಲಿ ಪಾಲುದಾರನ ಹಾಗೆ ಮಾಡುವಾಗ ಅವನ್ನ ಅದರಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುಳ್ಳು ಕಥೆಗಳನ್ನು ಅವರ ತಲೆಗೆ ಕಟ್ಟಿ ಬೇರೆ ಬೇರೆ ವ್ಯಕ್ತಿಗಳನ್ನು ಅವರ ಮನೆಗೆ ಕಳಿಸಿ ಒಟ್ಟಾರೆ ಅವರ ಬ್ರೈನ್ ವಾಶ್ ಮಾಡಿ ಇವರ ಕಡೆಗೆ ತಿರುಗಿಸ್ಕೊಳ್ತಾರೆ. ಆ ಜೈಲು ಶಿಕ್ಷೆಯ ಸಂದರ್ಭ ಸಂತೋಷ್ ರಾವ್ 3 ಬಾರಿ ಬೇಲ್ಗೆ ಅವನ ವಕೀಲರ ಮೂಲಕ ಅರ್ಜಿಯನ್ನು ಹಾಕಿಸಿದಾಗ 3 ಬಾರಿಯೂ ಕೂಡ ಬೇಲ್ ರಿಜೆಕ್ಟ್ ಆಗಿರುತ್ತೆ. ಅವನಿಗೆ ಯಾವಾಗ ಬೇಲಾಗತ್ತೆ ಕೇಳಿದರೆ, ಇಲ್ಲಿ ಟ್ರಯಲ್ ಸ್ಟಾರ್ಟ್ ಆದಾಗ ವಿಕ್ಟಿಮ್ ಕಡೆಯವರೇ ಹೋಗಿ, ಯಾರು ಸೌಜನ್ಯಳ ಮಾವ ಮತ್ತು ಸೌಜನ್ಯಳ ತಂದೆ, ಇನ್ನೊಬ್ಬ ಪುರಂದರ್ ಅಂತೇಳಿ ಇನ್ನೊಬ್ಬ ಮಾವ, ಕುಟುಂಬದ ಕಡೆಯವರೇ ಒಟ್ಟು 7 ಜನ ಯಾರು ಸಾಕ್ಷಿ ಅಂತೇಳಿ COD CBI ಎನ್ಕ್ವೈರಿ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟನ್ನು ಹಾಕಿತ್ತು, ಅವರೇ ಅಲ್ಲಿ ವಿರುದ್ಧ ಸಾಕ್ಷಿಯನ್ನು ವಿಟ್ನೆಸ್ ಹಾಸ್ಟೆಲ್ ಅಂತೇಳಿ ಕಾನೂನಿನ ಪರಿಭಾಷೆಯಲ್ಲಿ ಕರೀತಾರೆ. ಆ ನಂತರ ಆ ಬೇಸನ್ನು ಇಟ್ಕೊಂಡು ಅವನಿಗೆ ಇಲ್ಲಿ ಬೇಲನ್ನು ಕೊಡಬೇಕು. ಯಾಕಂದರೆ ಸಂತ್ರಸ್ತೆಯ ಕುಟುಂಬದವರೇ ಆತ ನಿರಪರಾಧಿ ಅನ್ನೋ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳಿದ್ದಾರೆ. ಹಾಗಾಗಿ ಆತ ನಿರಪರಾಧಿ ಇರ್ಬೋದು ಅಂತೇಳಿ ಆ ಬೇಸ್ ಮೇಲೆ ಅವನಿಗೆ ಜಿತೇಂದ್ರ ಕುಂದೇಶ್ವರರೇ ಆ ಬೇಸ್ ಮೇಲೆ ಅವನಿಗೆ ಬೇಲ್ ಮಂಜೂರಾಗುವಂಥದ್ದು. 6 ವರ್ಷ ಶಿಕ್ಷೆಯನ್ನು ಅನುಭವಿಸಿದ ಸಂತೋಷ್ ಅದರ ಕಾರಣಕ್ಕೆ ಬಿಡುಗಡೆಯಾಗ್ತಾನೆ. ಇಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ನಾವು ಅಲ್ಲಿ ಹೋದಾಗ ನಮಗೆ ಬಹಳ ಗೊಂದಲಕರವಾದಂಥ ಒಂದು ಹೇಳಿಕೆಗಳನ್ನು ಅವರು ಕೊಡ್ತಾರೆ. ಸೌಜನ್ಯಳ ಮಾವ ವಿಠಲ್ ಗೌಡರು ಹೇಳ್ತಾರೆ, ನಮಗೆ SDPI ಮತ್ತು ಕಮ್ಯುನಿಸ್ಟ್ ಪಾರ್ಟಿಯವರೇ ನನಗೆ ಗಟ್ಟಿಯಾಗಿ ನಿಂತದ್ದು ಅಂತೇಳಿ. ದುರ್ದೈವವಶಾತ್ ಆಗ ನಾವು ವಿಡಿಯೋ ಮಾಡಲಿಕ್ಕೆ ತಯಾರಿ ಮಾಡಿರಲಿಲ್ಲ, ಏನು ವಿಡಿಯೋ ಕ್ಯಾಮರಾ ಆನ್ ಮಾಡಿರಲಿಲ್ಲ. ಅವ್ರನ್ನ ಸೌಜನ್ಯ ಅಂತೇಳಿ ಒಂದು ಹೋಟೆಲ್ ಮಾಡ್ಕೊಂಡಿದ್ರಲ್ಲಿ ಅಲ್ಲಿಗೆ ಹೋಗಿ ನಾವು ಮಾತಾಡಿದಾಗ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯನ್ನು ಮಾತಾಡಿಸಿ, ಅವರ ಮಾವನನ್ನು ಮಾತಾಡಿಸಿ, ಪುರಂದರ ಅವರ ಅಜ್ಜನನ್ನು ಮಾತಾಡಿಸಿ, ಇನ್ನೊಬ್ಬ ಮಾವ ಯಾರು ಹೋರಾಟ ಮಾಡ್ತಾಯಿದ್ರಾಗ ವಿಠಲ್ ಗೌಡರು ಅವ್ರು ಬೇಕು ಅಂತ ಹೋದಾಗ ಅವ್ರ ಹತ್ರ ಹೋದಾಗ, ಸರ್ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದರು, ಏನು BJP ಅವರು ನಿಮಗೇನು ಸಪೋರ್ಟ್ ಮಾಡಲಿಲ್ವಾ ಅಂತ ಕೇಳಿದೆ. ಅವ್ರು ಮಾಡಲಿಲ್ಲ, ನಮಗೆ SDPI ಅವರು ಮಾಡಿದ್ದಾರೆ, ಕಮ್ಯುನಿಸ್ಟ್ನವ್ರು ಮಾಡಿದ್ದಾರೆ, ಒಂದು ಸ್ವಲ್ಪ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂತ ಹೇಳಿದ ಅವನು.
ಆಮೇಲೆ ಹಾಗೆಲ್ಲ ಮಾತಾಡಿದ ಮೇಲೆ ಅವನನ್ನು ನಾವು ಇಂಟರ್ವ್ಯೂ ಮಾಡಿದ್ದೀವಿ, ಅದರಲ್ಲಿ ಕೂಡ ರೆಕಾರ್ಡ್ ಆಗಿದೆ, ನಮಗೆ 1.5 ಕೋಟಿ ತನಕ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾನೆ. ನಾನು ಹೇಳ್ತೇನೆ, ಸಂತ್ರಸ್ತರ ಕಡೆ ಅವರು ಖರ್ಚು ಮಾಡೋಕ್ಕೆ ಬರೋದಿಲ್ಲ, ನಿಮಗೆ ಏನು ಸರ್ಕಾರವೇ ಇವ್ರನ್ನ ಪ್ರಾಸಿಕ್ಯೂಟ್ರನ್ನ ನೇಮಕ ಮಾಡಿರ್ತದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅಂತೆಲ್ಲ ಕ್ರಾಸ್ ಕ್ವೆಶನ್ ಕೇಳ್ತಾ ಹೋದಾಗ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೂ ಇವ್ರು ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಒಪ್ಕೊಳ್ತಾನೆ. ಮೋಹಿತ್ ಕೊಳ್ತಾಗೆ ನಮ್ಮವರೇ ಅಂತ ಹೇಳ್ತಾನೆ. ಈ ವಿರುದ್ಧ ಮತ್ತು ಪರ ಇರುವ ಎರಡೂ ವಕೀಲರು ಈ ಒಂದು ದುಷ್ಟಕೂಟದ ಒಳಗಡೆ ಇದ್ದರು. ನಮ್ಗೆ ಅದರ ನಂತರ ಬಂದ ಮಾಹಿತಿ, ಈ ಮೋಹಿತ್ ಕೊಳ್ತಾಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಮತ್ತು ಈ ದುಷ್ಟಕೂಟದ ಇಬ್ಬರು ಸದಸ್ಯರು ಒಂದು ಹೋಟೆಲ್ನಲ್ಲಿ ಹಿಂದೆ ಮೀಟಿಂಗೂ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ತನಕ ಆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೇರಳದಿಂದ ಬಂದಂಥ ವ್ಯಕ್ತಿ, ನಾನು CBIಯಿಂದ ನನಗೊಂದು ನೋಟಿಸ್ ಬರುತ್ತೆ, ನನಗೆ ನೀವು ಸಾಕ್ಷಿ ಕೊಡಿ, ನಿಮ್ಮ ಹತ್ರ ರೆಕಾರ್ಡ್ ಇದೆಯಾ ಅಂತ ಕೇಳಿದಾಗ ನಾನು CBI ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ದಾಖಲೆಯನ್ನು ಕೂಡ ನಾನು ಹಾರ್ಡ್ ಡಿಸ್ಕನ್ನೇ ಕೊಟ್ಟು ಕಳಿಸಿದ್ದೀನಿ ಅವರಿಗೆ. ಇವತ್ತಿನ ತನಕ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ, ನನ್ನ ಮೇಲೆ ಕೇಸನ್ನು ಸಹ ದಾಖಲು ಮಾಡಲಿಲ್ಲ. ಯಾಕಂದರೆ 100ಕ್ಕೆ 200% ಪಬ್ಲಿಕ್ ಪ್ರಾಸಿಕ್ಯೂಟ್ರನ್ನ ಇವರು ಖರೀದಿ ಮಾಡಿ ಇಡೀ ಆ ಹೋರಾಟದ ದಿಕ್ಕನ್ನು ತಪ್ಪಿಸಿದ್ದೇ ಇವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಇರುವ ಎಲ್ಲ ಸಾಕ್ಷಿ ಆಧಾರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡದೆ ಆ ಸಂತೋಷ್ ಶೆಟ್ಟಿಗಾರ್ ಎನ್ನುವಂಥ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿ ಈ ಪ್ರಕರಣದಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಬಚಾವಾಗಿ ಹೊರಗಡೆ ಬರುವಂಥದ್ದು. ನೀವು ಇವತ್ತು ಅವರು ಸಾಕಿದ ಯೂಟ್ಯೂಬರ್ಗಳು ಹೇಳುವ ಪ್ರಕಾರ ಆತನೊಬ್ಬ ನಿರಪರಾಧಿ ಅಂತೇಳಿ ಕೋರ್ಟ್ ಹೇಳಿದೆ ಅಂತ ಹೇಳ್ತಾ ಇದೆ. ಆ ಕೋರ್ಟ್ಸನ್ನು ಅಥವಾ ಆ ಜಡ್ಜ್ಮೆಂಟ್ ಕಾಪಿಯ ಆರ್ಡರ್ ಶೀಟನ್ನು ಯಾರಾದರೂ ನನಗೆ ತಂದು ಕೊಡಿ. ನೀವು ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಭಾಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ನಿಮಗೆ ರೇಖಾ ಅಂತೇಳಿ ಒಂದು ನ್ಯಾಯಪೀಠ ಅವರು ಇದನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅವರು ಬರೀತಾರೆ, ಸೋಮನಾಥ್ ನಾಯಕ್ ಎನ್ನುವಂಥ ವ್ಯಕ್ತಿ ನನಗೆ ಧರ್ಮಸ್ಥಳದ ಮೇಲೆ ಈ ಥರ ಆರೋಪಗಳಿವೆ ಎನ್ನುವ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತೇಳಿ ಅವರು ಉಲ್ಲೇಖ ಮಾಡ್ತಾರೆ. ಇದರ ಅರ್ಥ ನ್ಯಾಯಮೂರ್ತಿಗಳ ಮೇಲೂ ಕೂಡ ಪ್ರಭಾವ ಬೀರುವಂಥ ಪ್ರಯತ್ನವನ್ನು ಇವರು ಮಾಡಿದರು. ನನ್ನ ಸಮಯದ ಮಿತಿಯನ್ನು ನೆನಪಿಸಬೇಕು, ನೀವು ಮಾಡಿದರು. ನಿಮಗೆ ನೋಡಿ ಸರ್, ಈಗ ಆರಂಭಿಕ ಹಂತದಲ್ಲಿ ತನಿಖೆಯಲ್ಲಿ ವ್ಯತ್ಯಾಸಗಳು ಅಂತ ಹೇಳಿದರೆ ಅವರು ಭಾಳ ಸೀರಿಯಸ್ ಆಗಿ ಇದನ್ನು ಮಾಡಿಲ್ಲ ಅಂತ ಹೇಳೋದಕ್ಕೆ, ಅಲ್ಲಿ ಆ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದದ್ದು ನಿಮ್ಮ KMCಯಲ್ಲಿ ಅಥವಾ KS ಹೆಗಡೆಯಲ್ಲಿ ಅಂತೇಳಿ ಹೇಳಿದಾಗ ಈಗ ಒಂದು ರೇಪ್ ಆಗಿ ಒಂದು ಬಾಡಿ ಸಿಕ್ಕಿದಾಗ ಆ ದೇಹ ಎನ್ನುವಂಥದ್ದು ಕುಟುಂಬದವ್ರದ್ದು ಆಗಿರೋದಿಲ್ಲ, ಆ ದೇಹ ಎನ್ನುವಂಥದ್ದು ತನಿಖಾಧಿಕಾರಿಗಳದ್ದು ಆಗಿರುತ್ತೆ. ತನಿಖಾಧಿಕಾರಿಗಳು ಕೇಳಿದಾಗ ಆ ಸಂದರ್ಭದಲ್ಲಿ ಸೌಜನ್ಯಳ ಕುಟುಂಬದವರೇ ದೇಹ ಸಿಕ್ಕಿರೋದು 16 ಗಂಟೆ ಆದ ನಂತರ ನಮ್ಮ ಮಗುವಿನ ಬಾಡಿ ಸಿಕ್ಕಿದೆ, ಇಷ್ಟು ಕೆಟ್ಟ ರೀತಿಯಲ್ಲಿ ಆ ಮಗುವಿನ ಮೇಲೆ ದೌರ್ಜನ್ಯ ಆಗಿದೆ, ನೀವು ಇನ್ನೂ ಬಾಡಿ ಕೊಳಿಲಿಕ್ಕೆ ಶುರುವಾಗಿದೆ, 16 ಗಂಟೆ ಆಗಿದೆ ದೇಹ ಸಿಗುವಾಗ, ಇನ್ನೂ ಅವಳ ದೇಹ ಕುಯ್ಯೋದು ಮಾಡಲಿಕ್ಕೆ ನಮಗೆ ಒಪ್ಪಿಗೆ ಇಲ್ಲ, ನೀವು ಏನು ಮಾಡ್ತೀರಾ ಅದನ್ನು ಈಗಲೇ ಮಾಡಿ, ಇವತ್ತು ನಮಗೆ ದೇಹ ಕೊಡಿ, ಇದು ಅಲ್ಲ ಅಂಥೇಳಿ ಅವರು ಎಲ್ಲಾದರೂ ಬಂದು ವಾದ ಮಾಡಲಿ. ಆ ರೀತಿಯಲ್ಲಿ ಒತ್ತಡವನ್ನು ಹಾಕಿದಾಗ ಏನು ಸ್ಥಳೀಯ ಆಸ್ಪತ್ರೆಯಲ್ಲಿ ಮಹಿಳಾ ವೈದ್ಯಾಧಿಕಾರಿಣಿ ಇಲ್ಲದಿದ್ದಾಗಿಯೂ ಕೂಡ ಪಕ್ಕದ ಸರ್ಕಾರಿ ಆಸ್ಪತ್ರೆಯಿಂದ ರಶ್ಮಿ ಎನ್ನುವ ವೈದ್ಯಾಧಿಕಾರಿಯನ್ನು ಕರ್ಕೊಂಡು ಬಂದು ಡಾಕ್ಟರ್ ಆ್ಯಡಮ್ ಎನ್ನುವಂಥ ವ್ಯಕ್ತಿ ಅವರಿಬ್ಬರು ಸೇರಿ ಪೋಸ್ಟ್ ಮಾರ್ಟಮ್ ಮಾಡಿರೋದು. ಅವತ್ತು ಪೋಸ್ಟ್ ಮಾರ್ಟಮನ್ನು ಕೇಳಿಸ್ಕೊಳ್ಬೇಕು ನೀವು ಸ್ಪಷ್ಟವಾಗಿ. ಅದನ್ನು KMCಯಲ್ಲೂ ಅಥವಾ KS ಹೆಗಡೆಯಲ್ಲೋ ನುರಿತ ತಜ್ಞ ವೈದ್ಯರ ಸಮ್ಮುಖದಲ್ಲಿ ಅವತ್ತು ಬಾಡಿ ಎಕ್ಸಾಮಿನ್ನು ಪೋಸ್ಟ್ ಮಾರ್ಟಮ್ ಆಗಿದ್ರೆ ಈ ಸಮಸ್ಯೆನೇ ಆಗ್ತಿಲ್ಲ. ಅವನು ಎಂಥ ತಲೆಕೆಟ್ಟ ಡಾಕ್ಟರ್ ಅಂತ ಹೇಳಿದ್ರೆ ಡಾಕ್ಟರ್ ಆ್ಯಡಮ್ ಆ ಸಂತೋಷ್ ರಾವಿನ ಬಾಡಿ ಎಕ್ಸಾಮಿನ್ನೇ ಮಾಡಲಿಲ್ಲ ಅವನು. ನೀವು ನಂಬಲಿಕ್ಕೆ ಸಾಧ್ಯ ಇದೆ ಅದು? ಅವನು ಬಾಡಿ ಎಕ್ಸಾಮಿನ್ ಮಾಡಿಲ್ಲ. ಪೊಲೀಸರು ಆಮೇಲೆ ಅವನನ್ನು KS ಹೆಗಡೆಗೆ ಕಳಿಸ್ತಾರೆ. ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಫಾರೆನ್ಸಿಕ್ ಡಾಕ್ಟ್ರು 30,000 ಉಂಡ್ ಸರ್ಟಿಫಿಕೇಟ್ ಕೊಟ್ಟಂಥ ಈ ರಾಜ್ಯದ ಒಬ್ಬ ಶ್ರೇಷ್ಠ ವೈದ್ಯಾಧಿಕಾರಿಯವರು, ಅವರು ಆತನ ಬಾಡಿ ಎಕ್ಸಾಮಿನ್ ಮಾಡುವಾಗ ಅವನ ದೇಹದ ಮೇಲೆ 17 ಗಾಯಗಳು ಕಾಣಿಸ್ತದೆ. 17 ಗಾಯಗಳನ್ನು 3 ವಿಭಾಗಗಳನ್ನು ಮಾಡ್ತಾರೆ. 72 ಗಂಟೆಯ ಹಿಂದಿನ ಗಾಯಗಳು, 48 ಗಂಟೆಯ ಹಿಂದಿನ ಗಾಯಗಳು ಮತ್ತು ಹಳೆಯ ಗಾಯಗಳು ಅಂತೇಳಿ 3 ವಿಭಾಗ. ನಿಮಗೆ ಆ 48 ಗಂಟೆಯ ಹಿಂದಿನ ಗಾಯಗಳು ಅಂತೇಳಿ ಬಂದಾಗ ಪೊಲೀಸರ ಮತ್ತು ಆ ಪಬ್ಲಿಕ್ಕಿನ ಕೈಗೆ ಆತ ಸಿಕ್ಕಾಗ ಆತನಿಗೆ ಗುದ್ದಿದಂತಹ, ಆತನಿಗೆ ಹೊಡೆದಂಥ ರಕ್ತ ನೀಲಿಗಟ್ಟಿದಂಥ ಗಾಯಗಳು. ನಾನು ಹೇಳೋದು ಅರ್ಥ ಆಗ್ತಿದೆ ನಿಮಗೆ? ಅರ್ಥ ಆಗ್ತಿದೆಯಲ್ಲ? 72 ಗಂಟೆಯ ಹಿಂದಿನ ಆ ಟೈಮಿಂಗನ್ನು ನೀವು ಮ್ಯಾಚ್ ಮಾಡಿದ್ರಿ. ಇವತ್ತು ಕೂಡ ಮೆಡಿಕಲ್ ಎವಿಡೆನ್ಸ್ಗಳಿವೆ ನಮ್ಮ ಹತ್ರ, ಚಾರ್ಜ್ ಶೀಟಲ್ಲಿದೆ. ಯಾರು ಜಡ್ಜ್ಮೆಂಟ್ ಆರ್ಡರ್ ಕಾಪಿಯನ್ನು ಓದ್ಕೊಂಡು ವಾದ ಮಾಡ್ತಾರೋ ಅವ್ರಿಗೆ ಇದು ಯಾವುದೂ ಅರ್ಥ ಆಗಲ್ಲ. ಎಲ್ಲ ಸಾಕ್ಷಿ ಆಧಾರ ಪುರಾವೆಗಳು ಇಲ್ಲಿ ಹಿರಿಯ ವಕೀಲರಿದ್ದಾರೆ, ಎಲ್ಲವೂ ಇರೋದು ಚಾರ್ಜ್ ಶೀಟ್ನಲ್ಲಿ.
ಆ 72 ಗಂಟೆಯ ಹಿಂದಿನ ಗಾಯಗಳನ್ನು ನಾವು ಮ್ಯಾಚ್ ಮಾಡಿದಾಗ ಆ ಸೌಜನ್ಯ ಎನ್ನುವಂಥ ಮಗು ಅತ್ಯಾಚಾರಕ್ಕೆ ಒಳಗಾದಂಥ ಟೈಮಿಗೆ ಬಂದದು ಮ್ಯಾಚ್ ಆಗತ್ತೆ. ಹಣೆಯ ಮೇಲೆ ಉಗುರಿನಿಂದ ಪರಿಚಿದ ಗಾಯ, ಬೆನ್ನಿನ ಮೇಲೆ ಉಗುರಿನಿಂದ ಪರಿಚಿದಂಥ ಗಾಯ, ಆ ಹುಡುಗಿಯ ದೇಹ ಹಗ್ಗದಿಂದ ಆ ಹುಡುಗಿಯ ಏನು ಶಾಲಿಗೆ ಕಟ್ಟಿದ್ದಾರೆ, ವೇಲ್ಗೆ ಹಾಕಿ ಒಂದು ಕೈಯನ್ನು ಮಾತ್ರ ಕಟ್ಟಿದೆ. ಆ ಹುಡುಗಿಯ ಏನು ಟ್ಯಾಗ್ ಇದೆಯಲ್ಲ, ಇದು ಕಾಲೇಜ್ ಐಡೆಂಟಿಟಿ ಕಾರ್ಡ್ ಹಾಕ್ಕೊಂಡಿರೋ ಟ್ಯಾಗಲ್ಲಿ ಕೊರಳನ್ನು ಜೀರಿದ ಕಾರಣಕ್ಕೆ ಆ ಒತ್ತಡದ ನಡುವೆ ಆ ಹುಡುಗಿ ಪ್ರಾಣ ಬಿಟ್ಟಿರುವಂಥದ್ದು. ಇವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಈತನಿಗೆ ಫಿಮೋಸಿಸ್ ಅಂಥೇಳಿ ಒಂದು ಲೈಂಗಿಕವಾದ ಸಮಸ್ಯೆ ಇತ್ತು ಅಂಥೇಳಿ ಅವ್ರಿಗೆ ಗೊತ್ತಾಗತ್ತೆ. ಅವನನ್ನು ಕರೆಕ್ಟಾಗಿ ವಿಚಾರಣೆ ಮಾಡಿದ್ದಾರೆ ಮಾಬಲೇಶ್ ಡಾಕ್ಟ್ರು. ಅದಕ್ಕೆಲ್ಲದಕ್ಕೂ ಮೆಡಿಕಲ್ ಎವಿಡೆನ್ಸ್ಗಳಿವೆ. ಫಿಮೋಸಿಸ್ ಇರುವಂಥ ವ್ಯಕ್ತಿ ನೀವು ಈಗಲೂ ಕೂಡ ಕೈಯಲ್ಲೇ ಇದೆ ನಿಮ್ಮ ಹತ್ರ, ನಾನಿಲ್ಲಿ ಸಾಕ್ಷಿ ಇದೆ ಅಂತೇಳಿ ತೋರಿಸ್ತಾ ಇಲ್ಲ, ನಿಮ್ಮ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ನೀವು ಗೂಗಲ್ ಸ್ಟಡಿ ಮಾಡಿ ಫಿಮೋಸಿಸ್ ಇರುವಂಥ ವ್ಯಕ್ತಿಯ ಮಾನಸಿಕತೆ ಏನು ಹೇಗಿರ್ತದೆ ಅಂಥೇಳಿ. ಆತ ಲೈಂಗಿಕವಾಗಿ ಕೀಳರಿಮೆಯಲ್ಲಿರ್ತಾನೆ, ಆತನಿಗೆ ಲೈಂಗಿಕ ಕ್ರಿಯೆಯನ್ನು ಸರಾಗವಾಗಿ ನಡೆಸಲಿಕ್ಕೆ ಆಗೋದಿಲ್ಲ, ಅವನಲ್ಲಿ ಆ ಥರದೊಂದು ಕೀಳರಿಮೆ ಇದೆ. ಇವನು ಹಿಂದೆ ಸ್ಕಿಸೋಫ್ರೇನಿಯಕ್ಕೆ ಇಲ್ಲಿಂದ ಮೆಡಿಸಿನ್ ತಗೊಳ್ತಾ ಇದ್ದ, ಮಾನಸ ಅಶೋಕ್ ಪೈ ಅವರ ಹತ್ರ ಮೆಡಿಸಿನ್ ತಗೊಳ್ತಿದ್ದ, ಅದರ ನಂತರ ಬಿಡ್ತಾನೆ. ಅವನಿಗೆ ಈ ಥರದ್ದೆಲ್ಲ ಸಮಸ್ಯೆಗಳು, ಅದ್ರ ಜೊತೆಗೆ ಇವನಿಗೆ ಫಿಮೋಸಿಸ್ ಇತ್ತು. ಫಿಮೋಸಿಸ್ ಇರುವಂಥ ವ್ಯಕ್ತಿ 17 ವರ್ಷದ ಹುಡುಗಿಯವಳು, ಅವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಿಕ್ಕೆ ಹೋದಾಗ ಅವನಿಗೆ ಅಲ್ಲಿ ನೋವುಂಟಾಗಿ ಆತ ವ್ಯಗ್ರನಾಗ್ತಾನೆ. ಅದರ ನಂತರ ಆ ಹುಡುಗಿಯ ಗುಪ್ತಾಂಗದ ಮೇಲೆ ದಾಳಿ ಮಾಡ್ತಾನೆ ಎನ್ನುವಂಥದ್ದು ವೈದ್ಯಾಧಿಕಾರಿಗಳು ಮತ್ತು ಸೈಕಿಯಾಟ್ರಿಸ್ಟ್ಗಳು ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವ್ರು ಹೇಳಿರುವಂಥದ್ದು. ಇದನ್ನೆಲ್ಲ ನೀವು ಹೆಂಗೆ ಹೇಳ್ತೀರಿ ಕೇಳಿದರೆ, ಇವನನ್ನು ಬ್ರೈನ್ ಮ್ಯಾಪಿಂಗಿಗೆ ಒಪ್ಪಿಸಬೇಕು ಅಂಥೇಳಿ ಇವನು ಒಂದು ಪೊಲೀಸ್ ಕಸ್ಟಡಿಯಲ್ಲಿರುವಾಗ ನಾನು ಎಲ್ಲ ವೈಜ್ಞಾನಿಕ ತನಿಖೆಗೆ ಒಪ್ತೇನೆ ಅಂತೇಳಿ ಒಂದು ಬರೆದು ಕೊಟ್ಟು ಸೈನ್ ಹಾಕಿರ್ತಾನೆ. ಅದರಲ್ಲಿ ಪೊಲೀಸ್ ಟೈಪ್ ಮಾಡಿರುವಂಥದ್ದು ಸಹಿ ಸಂತೋಷ್ ಶೆಟ್ಟಿಗರ್ ಮಾಡಿರುವಂಥದ್ದು. ಅದರ ನಂತರ ಕಸ್ಟಡಿಗೆ ಹೋದಾಗ ಅವನಿಗೆ ವಕೀಲರು ನೇಮಕ ಆಗತ್ತಲ್ವಾ, ಆಗ ಬ್ರೈನ್ ಮ್ಯಾಪಿಂಗಿಗೆ ಕೇಳಿದಾಗ ನಾರ್ಕೋ ಅನಾಲಿಸಿಸ್ಸು, ಮತ್ತು ಯಾಕಂದರೆ ಬೇರೆ ಸಾಕ್ಷಿ ಇಲ್ಲ. ನಿಮಗೆ ಇನ್ನೂ ಒಂದು ಭಾಳ ಮುಖ್ಯವಾದ ಅಂಶವನ್ನು ನೆನಪಿಸ್ತೇನೆ. ಅವನನ್ನು ಮಹಜರು ಮಾಡುವಾಗ ಬೆಳ್ತಂಗಡಿಯ ಪ್ರಣಮ್ಯ ಸ್ಟುಡಿಯೋದವರು ಅದನ್ನು ವಿಡಿಯೋ ಮಾಡಿದ್ದಾರೆ, ಪೊಲೀಸರು ವಿಡಿಯೋ ಮಾಡಿದ್ದಾರೆ. ಆ ಮಹಜರು ವಿಡಿಯೋವನ್ನು ನೀವು ಗಮನಿಸಿದರೆ ಅವನೇ ಕರ್ಕೊಂಡು ಹೋಗ್ತಾನೆ ರೀ, ಪೊಲೀಸರನ್ನ ಕರ್ಕೊಂಡು ಹೋಗಿ ಇಲ್ಲಿ 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 ಅಂಥೇಳಿ ಅವನೇ ತೋರಿಸ್ತಾನೆ. ಇವನ ಏನು ಪ್ರಿಸನ್ನಲ್ಲಿರುವಾಗ ಅವನಲ್ಲಿ ಬ್ರೈನ್ ಮ್ಯಾಪಿಂಗ್ ಕೇಳಿದಾಗ ವಕೀಲರ ಸಲಹೆ ಮೇರೆಗೆ ಆತ ನಾನು ಯಾವುದೇ ಅಪರಾಧದಲ್ಲಿ ಪಾಲ್ಗೊಂಡಿಲ್ಲ ಮತ್ತು ಯಾವುದೇ ವೈಜ್ಞಾನಿಕ ತನಿಖೆಗೆ ನಾನು ಒಪ್ಪೋದಿಲ್ಲ ಅಂಥೇಳಿ ಅವನು ಸ್ಪಷ್ಟವಾಗಿ ಬರೆದು ಕೊಟ್ಟಿದ್ದಾನೆ. ಅದು ಚಾರ್ಜ್ ಶೀಟಲ್ಲಿದೆ. ಅದರ ನಂತರ ಏನಾಗುತ್ತೆ ಕೇಳಿದರೆ, ಅದರ ನಂತರ ರೂಪಾಲಿ ಡಾಕ್ಟ್ರು ಸೆಂಟ್ರಲ್ CBIಯಿಂದ ಬಂದು ಆತನನ್ನು ಅವರು ಸೈಕಿಯಾಟ್ರಿಸ್ಟು ಅವರು ಎನ್ಕ್ವೈರಿ ಮಾಡ್ತಾರೆ ಅವನನ್ನು ಪ್ರಿಸನ್ನಲ್ಲೇ. ಆಗ 2-3 ಕ್ವೆಶನ್ ಕೇಳ್ತಾರೆ. ಆಗ ಆತ ತಪ್ಪಿತಸ್ಥನಂತೆ ಮಾತಾಡ್ತಾನೆ. ಅದನ್ನು ಭಾಳ ಕ್ಲಿಯರಾಗಿ ರೆಕಾರ್ಡ್ ಮಾಡಿದ್ದಾರೆ, ದಾಖಲು ಮಾಡಿದ್ದಾರೆ. ಆತ ಹೆಂಗೆ ಅಲ್ಲಿಂದ ತೊಗೊಂಡೋದೆ ನೀನು ಅಂತ ಕೇಳಿದಾಗ ಅಲ್ಲಿ ಡೀಪ್ ಟರ್ನ್ ಇತ್ತು ಅಂತ ಹೇಳ್ತಾನೆ, ಅಲ್ಲಿ ನೀರಿತ್ತು ಅಂತ ಅವ್ರು ಕೇಳ್ತಾರೆ, ಅಲ್ಲಿ ನೀರಿರಲಿಲ್ಲ, ಆ್ಯಂಕಲ್ ತನಕ ಮಾತ್ರ ನೀರಿತ್ತು ಅಂತ ಹೇಳ್ತಾನೆ. ಇದೆಲ್ಲ ದಾಖಲೆ ಇರುವಂಥದ್ದು. ಈ ಯಾವ ಎವಿಡೆನ್ಸನ್ನೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಜಡ್ಜಸ್ ಟೇಬಲ್ಲಿಗೆ ಕೊಟ್ಟು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡಬೇಕಿತ್ತು. ಭಾರದ್ವಾಜ್ ಸಾಹೇಬ್ರೆ, ಕರೆಕ್ಟ್ ಅಲ್ವಾ? ಪಬ್ಲಿಕ್ ಪ್ರಾಸಿಕ್ಯೂಟ್ ನೀವು ಪಬ್ಲಿಕ್ ಡೊಮೈನಲ್ಲಿದೆ, ಅದು ಹೆಂಗಾಗಿದೆ ಪಾರ್ಟಿಸವಲ್ ನೋಡಿ. ನೀವು ಬಂದು ಬರೀ ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಆರ್ಗ್ಯುಮೆಂಟ್ ಮಾಡೋರಿಗೆ ಹೇಳೋದು ನಾನು, ಏನು ಆ ದಿವಸ ರೀಕ್ರಾಸ್ ಎಕ್ಸಾಮಿನ್ ಮಾಡಬೇಕಾದ ದಿವಸ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೋರ್ಟಿಗೆ ಅಟೆಂಡ್ ಆಗೋದಿಲ್ಲ. SR ನೋ ಕ್ವಶನ್ ಅಲ್ಲಿ ಯೋಗೀಶ್ ಅನ್ನುವಂಥ ಒಬ್ಬ PSI ಆಗಿದ್ದ ವ್ಯಕ್ತಿಯನ್ನು ಕೇಳ್ತಾರೆ, ಮೋಹಿತ್ ಕೊಳ್ತಗೆ ನೀವು ಧರ್ಮಸ್ಥಳದಲ್ಲಿ CC ಕ್ಯಾಮರಾ ಇತ್ತಾ ಇಲ್ವಾ? ಎಸ್ ಅಂತ ಹೇಳ್ತಾನೆ. ಜಡ್ಜಸ್ ಕಡೆಗೆ ನೆಕ್ಸ್ಟ್ ಕನ್ವಿನ್ಸ್ ಮಾಡೋದು ಅವನು, ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ CC ಕ್ಯಾಮರಾ ಇತ್ತು, ಆದರೆ ಇವರು ಅದರ ಫುಟೇಜ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅದನ್ನು ರೀಕ್ರಾಸ್ ಎಕ್ಸಾಮಿನ್ ಮಾಡಬೇಕಾದಂಥ ಪಬ್ಲಿಕ್ ಪ್ರಾಸಿಕ್ಯೂಟರು ಎಲ್ಲಿ ಕಡ್ಲೆ ತಿಂತ ಕೂತಿದ್ರು, ಅವರು ಮಾಡಲೇ ಇಲ್ಲ ಅದನ್ನು. ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಈ ಪ್ರಕರಣದಲ್ಲಿ ಭಾಳ ಮುಖ್ಯವಾದಂಥ ಒಂದು ಎವಿಡೆನ್ಸ್ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ, ಅವರ ಹತ್ರ ಎನ್ಕ್ವೈರಿ ಮಾಡಿಸ್ಬೇಕಿತ್ತು, ಅವರನ್ನು ಕ್ರಾಸ್ ಎಕ್ಸಾಮಿನಲ್ಲಿ ಅವರ ಸಾಕ್ಷಿಯನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕಿತ್ತು. ಆ ಕೆಲಸವನ್ನು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡೋದಿಲ್ಲ. ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ವೈಫಲ್ಯದಿಂದ ಆ ಹೆಣ್ಣು ಮಗುವಿಗೆ ಈ ಸಂತೋಷ್ ರಾವ್ ಪರವಾದ ಹೋರಾಟಗಾರರಿಂದ ಅನ್ಯಾಯ ಆಗುತ್ತೆ. ಅಪ್ಪಿತಪ್ಪಿಯೂ ಕೂಡ ನೀವು ಅವರನ್ನು ಸೌಜನ್ಯ ಪರವಾದ ಹೋರಾಟಗಾರರು ಅಂತೇಳಿ ಕರಿಬಾರ್ದು. ಅವ್ರು ಯಾರು ಹೇಳಿ? ಅವರು ಸಂತೋಷ್ ಪರವಾದಂಥ ಹೋರಾಟಗಾರರು.
ಅದರ ನಂತರ ಎಲ್ಲ ಕಥೆಗಳು ಆ ಸುಳ್ಳುಗಳ ಬಗ್ಗೆ ಕೀರ್ತಿ ಶಂಕರಘಟ್ಟ ಮಾತಾಡ್ತಾರೆ. ಪರಿಮಳ ಟೀಚರು ನೋಡಿದ್ರು, ಅವರು ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು, ಇವರು ಎಳ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ನಿಶ್ಚಲ್ ಜೈನ್ ಇದ್ದ, ಆಮೇಲೆ ಅವರಿದ್ದ ಇವರಿದ್ದ ಅಂತೇಳಿ ಪರಿಮಳ ಟೀಚರಿಗೆ ಸ್ಕೂಟಿ ಬಿಡೋಕ್ಕೆ ಬರ್ತಿರ್ಲಿಲ್ಲಂತೆ. ಪರಿಮಳ ಟೀಚರಿಗೆ ನಾನು ಕೇಳಿದೆ, ನನಗೆ ಸ್ಕೂಟಿ ಬಿಡೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಸುಳ್ಳು ಹೇಳಿದರು, ಪರಿಮಳ ಟೀಚರು ಬಸ್ಸಲ್ಲಿ ಹೋಗ್ತಾ ಇದ್ರು, ಬಸ್ಸು ಕೂಡ ಸ್ಲೋ ಆಗಿತ್ತು. ಅವನು ಹೇಳೋದು ಕೇಳಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾನೆ, ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಬಸ್ಸು ಕೂಡ ಸ್ಲೋ ಆಗಿತ್ತು ರೀ, ನಮಗೆ ಬೇಡ ಇದು ದೊಡ್ಡವ್ರದ್ದು ಹೋಗಿ ಅಂದ್ರೆ. ಆಮೇಲೆ ಪರಿಮಳ ಟೀಚರಿಗೆ ಕೇಳಿದರೆ, ನಾನು ಆ ದಿವಸ 5:30 ತನಕ ಪೇರೆಂಟ್ಸ್ ಇದ್ದರು, ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಆಮೇಲೆ ಅವ್ರ ಜೀಪಲ್ಲಿ ನಾನು ಮನೆಗೆ ಡ್ರಾಪ್ ಕೊಡೋಕ್ಕೆ ಹೋಗಿದ್ದು, ನನ್ನ ಬಸ್ ಹೋಗಿತ್ತು. ಏನು ಸುಳ್ಳು, ಹಗಲ 2 ಸುಳ್ಳು ಹೇಳ್ದ. ಆಮೇಲೆ ವಾರಿಜಾ ಆಚಾರ್ತಿ ಅಂಥೇಳೋ ಒಂದು ಮಹಿಳೆಯ ಹೆಸರನ್ನ ವಾರಿಜಾ ಪೂಜಾರ್ತಿ ಅಂತೇಳಿ ಬಿಲ್ಲವರನ್ನ ಎತ್ತಿ ಕಟ್ಟುವ ಕಾರಣಕ್ಕೆ ಸೃಷ್ಟಿ ಮಾಡಿ ಅವರನ್ನು ಕೊಲೆ ಮಾಡಿದರು. ಹೆಂಗೆ ಕೊಲೆ ಮಾಡಿದ್ರು ಕೇಳಿದರೆ, ಟಿ ವಿಯಲ್ಲಿ ಬರ್ತಾ ಇತ್ತಂತೆ, ಈ ಏನು ಸೌಜನ್ಯ ಅತ್ಯಾಚಾರ ಆಗಿದೆ, ಆಮೇಲೆ ಅದರಲ್ಲಿ ಧೀರಜ್ ಜೈನು ಮಲ್ಲಿಕ್ ಇವರೆಲ್ಲ ಕೊಲೆಗಾರರು ಅಂಥೇಳಿ ಬರ್ತಾ ಇತ್ತಂತೆ. ಟಿ ವಿಯಲ್ಲಿ ನೋಡಿದವರು ಯಾರು ಧೀರಜ್ ಜೈನ್ನ ಶರ್ಟನ್ನು ಒಗೆದಿದ್ರು ವಾರಿಜಾ ಪೂಜಾರ್ತಿ. ಏನು ಇದು ದನಿಗಳ ಇದೆಂತ ಬಟ್ಟೆಯಲ್ಲಿ ರಕ್ತ ಇತ್ತು ಅಂಥೇಳಿ ಅವರಿಗೆ ಡೌಟ್ ಬಂತಂತೆ, ಇವಳಿಗೆ ಗೊತ್ತಾಯಿತು ಅಂತೇಳಿ ಅವಳನ್ನು ಕೊಲೆ ಮಾಡಿದ್ರಂತೆ. ನಿಮಗೆ ನೆನಪಿರಲಿ, 1 ವರ್ಷದ ನಂತರ ಧೀರಜ್ ಜೈನ್ನ ಹೆಸರು ಬರುವಂಥದ್ದು. ನಾನು ಪ್ರಶ್ನೆ ಮಾಡಿದೆ, 1 ವರ್ಷಗಳ ಕಾಲ ರಕ್ತ ಸಿಕ್ತವಾದಂಥ ಶರ್ಟನ್ನು ಆತ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ನಾ ಅಂಥೇಳಿ ಹೇಳಿದರೆ, ಆಮೇಲೆ ವಾರಿಜಾ ಆಚಾರ್ತಿಯವರ ಕುಟುಂಬದವರೇ ಬಂದು ಹೇಳಿದರು, ನಾವು ಪೂಜಾರಲ್ಲ, ನಾವು ಆಚಾರ್ಯರು, ನಾವು ಯಾರ ಮನೆಯಲ್ಲೂ ಬಟ್ಟೆ ಒಗೆಯೋ ಕೆಲಸ ಮಾಡ್ತಾ ಇರಲಿಲ್ಲ. ನನ್ನ ತಾಯಿ ಅವ್ರ ಮನೆಯ ಮಕ್ಕಳನ್ನು ಲಾಲನೆ ಪಾಲನೆ ಮಾಡ್ತಾ ಇದ್ದದ್ದು ಧರ್ಮಸ್ಥಳದಿಂದ ನಮ್ಮ ಮನೆಗೆ 35 ಕಿಲೋಮೀಟರ್ ದೂರ ಇತ್ತು, ಅವರು ಪಿಲ್ಯದಲ್ಲಿದ್ದದ್ದು ಅಂಥೇಳಿ ಅವರು ಕೂಡ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟರು. ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳಿ, ಈ ದಿಕ್ಕು ತಪ್ಪಿಸಿ ಬೇರೆ ಬೇರೆ ಕಥೆಗಳನ್ನು ಹೆಣೆದು ಬೇರೆ ಬೇರೆ ಸುಳ್ಳು ಸಾಕ್ಷಿಗಳನ್ನು, ಈಗ ಬುರುಡೆಯನ್ನು ತಗೊಂಡು ಬಂದಲ್ಲ ಆ ರೀತಿ ಮಾಡಿ ಇಡೀ ಆ ಹೆಣ್ಣು ಮಗುವಿಗೆ ಅವನಿಗೆ ಸಂಪೂರ್ಣ ಶಿಕ್ಷೆ ಆಗ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಆ ಥರದ ಒಂದು ಜಡ್ಜ್ಮೆಂಟ್ ಬರ್ತಾ ಇರಲಿಲ್ಲ. ಜನರಲ್ಲಿ ಈ ಥರದ ಗೊಂದಲ ಮೂಡ್ತಾ ಇರಲಿಲ್ಲ. 2 ವ್ಯಕ್ತಿಗಳು ಆ ಲೆಫ್ಟ್ ವಿಂಗ್ನವ್ರನ್ನ ಜೋಡಿಸ್ಕೊಂಡು, ಆಮೇಲೆ ಇವರು ಎಲ್ಲಿ ತನಕ ಹೋರಾಟ ಮಾಡಿರು ಅಂತ ಹೇಳಿದರೆ, ಒಡನಾಡಿ ಸ್ಟ್ಯಾನ್ಲಿ ಅಂತವರೆಲ್ಲ ಇದಕ್ಕೆ ಬರ್ತಾರೆ. ಅವರ ಮೈಸೂರು ಜಲದರ್ಶಿನಿ ಭವನದಲ್ಲಿ ಆದಂಥ ಮೀಟಿಂಗಿಗೆ ನಾನು ಒಬ್ಬ ಗುಪ್ತಚರನಾಗಿ ಹೋಗಿದ್ದೀನಿ, ಮಹೇಶ್ ಅಣ್ಣನ ಕಡೆಯವನು ಅಂತ ಹೇಳ್ಕೊಂಡು. ಅಲ್ಲೋಗಿ ಕೂತ್ಕೊಂಡು ನೋಡಿದರೆ ಅವನ ಕಚ್ಚೆ ಎಳಿಬೇಕು, ಇವನು ಪಂಚೆ ಎಳಿಬೇಕು ಅಂಥೇಳಿ, ಧರ್ಮಸ್ಥಳಕ್ಕೆ ನಾವು ಹಂದಿ ನುಗ್ಗಿದಾಗೆ ಹೊಡಿತೀವಿ, ಹಂದಿ ಹೊಡೆದಂಗೆ ಹೊಡಿತೀವಿ ಅಂತೇಳಿ ಒಡನಾಡಿ ಸ್ಟ್ಯಾನ್ಲಿ ಒಂದು ಫೋನಲ್ಲಿ ಮಾಡಿದ ಸಂಭಾಷಣೆಯನ್ನು ನಾನು ಪಬ್ಲಿಕ್ನಲ್ಲಿ ಹೇಳಿದೆ. ಅದಕ್ಕೆ ನಂತರ ಆತ ಸ್ಪಷ್ಟೀಕರಣ ಕೊಡ್ತಾನೆ, ನಾನು ಹಾಗೆ ಹೇಳಿದ್ದಲ್ಲ, ಹೋರಾಟವನ್ನು ಈ ರೀತಿ ಮಾಡಬೇಕು ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಒಟ್ಟಾರೆ ಇಡೀ ಸೌಜನ್ಯ ಹೋರಾಟ ದಾರಿ ತಪ್ಪಿದ್ದು ಈ ರೀತಿಯಲ್ಲಿ. ಅದರ ನಂತರ ಮೈಕ್ರೋ ಫೈನಾನ್ಸ್ ವಿಷಯ ತರ್ತಾರೆ, ಅವ್ರದ್ದು 40% ಬಡ್ಡಿ ಅಂತ ಹೇಳ್ತಾರೆ. ಅದನ್ನು ಸಾಬೀತು ಮಾಡಿ ಅಂತೇಳಿ ಮಂಡ್ಯದ ಪತ್ರಕರ್ತರು ಕೇಳಿದಾಗ ಅಲ್ಲಿ ಪತ್ರಿಕಾ ಭವನದಿಂದಲೇ ಓಡ ಹೋಗ್ತಾರೆ. 14% ಬಡ್ಡಿ ಬ್ಯಾಂಕ್ ಇಂಟ್ರೆಸ್ಟ್ ಇರೋದು, ಅದೆಲ್ಲ ದಾಖಲೆಗಳನ್ನು ಅವರು ಕೊಡ್ತಾರೆ. ಒಟ್ಟಾರೆ ಇಡೀ ಪ್ರಕರಣವನ್ನು, ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಸಂಚಲನ ರೂಪಿಸಿದಂಥ ವ್ಯಕ್ತಿಗಳು ಈಗ ಹೊಸ ಪ್ರಕರಣದ ಜೊತೆಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತಾರೆ. ನಿಮಗೆ ನೋಡಿ, ಇತ್ತೀಚೆಗಷ್ಟೇ ಅವರು ಒಬ್ಬ ಅನಾಮಿಕ ವ್ಯಕ್ತಿಯನ್ನು ತಂದು ಇಷ್ಟು ಬರಿ ಮಾಡಿದ್ದೀವಿ ಅಂತೇಳಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಆಲ್ ಜಜೀರಾದವರು ವರದಿ ಮಾಡ್ತಾ ಇದ್ದಾರೆ. ದೇಶಾಭಿಮಾನಿ ಅಂತೇಳಿ ಒಂದು ಕೇರಳದ ಕಮ್ಯುನಿಸಂ ಪತ್ರಿಕೆ ನಿರಂತರವಾಗಿ ಸುಳ್ಳು ವರದಿ ಮಾಡ್ತಾ ಇದೆ. ನಿನ್ನೆ ಸುಜಾತಾ ಭಟ್ ಇವತ್ತು ರಿಪಬ್ಲಿಕ್ ಕನ್ನಡದವರು ಅವ್ರನ್ನ ಕರ್ಕೊಂಬಂದಿದ್ದಾರೆ. ನಿನ್ನೆ ಆಕೆ ಇದು ನನ್ನ ಮಗಳು ಅಂತೇಳಿ ಒಂದು ಫೋಟೋ ತೋರಿಸಿದಾಳಲ್ಲ, ಅವ್ರು ಯಾರು ಅಂತೇಳಿ ಆ ಟಿ ವಿ ಅವ್ರು ಇವತ್ತು ಕರ್ಕೊಂಬಂದಿದ್ದಾರೆ. ಎಂಥ ಹುಚ್ಚರಿ ಇವರು. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬಹುಶಃ ಬರ್ತಾ ಇದೆ, ಯಾರದ್ದು ಫೋಟೋ ತಗೊಂಬಂದಿದ್ದು ನನ್ನ ಮಗಳು ಅಂತವಳೆ. 2003ರಲ್ಲಿ ಆಕೆ, ನಾನು ಅವರು ಬಾಳಿಗ ಅನ್ನೋರ ಜೊತೆ ರಿಪ್ಪನ್ಪೇಟೆಯಲ್ಲಿದ್ದವಳು, ಮೀಡಿಯಾ ಸ್ಟೇಟ್ಮೆಂಟ್ ಇದೆ, ನನಗೆ ಮಕ್ಕಳೇ ಇಲ್ಲ, ನಾವು ನಾಯಿಯನ್ನೇ ಮಕ್ಕಳು ಅನ್ನೋ ರೀತಿಯಲ್ಲಿ ಪ್ರೀತಿಸ್ತೇವೆ ಅನ್ನೋರು. ಅದೇ ಟೈಮಿಗೆ MBBS ಓದುವಂಥ ಮಕ್ಕಳಿದ್ದಾರೆ ಅಂತೇಳಿ ಇಲ್ಲೊಂದು ಮೊನ್ನೆ ಕಂಪ್ಲೇಂಟ್ ಕೊಡ್ತಾಳೆ. ಆಮೇಲೆ ಸುಜಾತಾ ಭಟ್ಗೆ ಮಕ್ಕಳೇ ಇಲ್ಲ ಅಂತೇಳಿ ಅವರ ಭಾವಯ್ಯ ಹೇಳಿದ ಮೇಲೆ ನನ್ನ ವಾರ್ತಾಭಾರತಿ ಅವನಿಗೆ ಇವರು ಸ್ಟೇಟ್ಮೆಂಟ್ ಕೊಡೋದು. ವಾರ್ತಾಭಾರತಿ ವಂತಿ ಭಾರತಿ ಆ ಸ್ಟೇಟ್ಮೆಂಟ್ ಕೊಡೋದು. ಫೋಟೋ ಹೀಗೆ ತೋರಿಸ್ತಾಳೆ. ಅವನು ಕೇಳ್ತಾನೆ, ಅವನು ಮಂಜುನಾಥ್ ಅಂತೇಳಿ, ಅವನು ನಿನ್ನೆ ತಗಲಾಕೊಂಡಿದ್ದಾನೆ ಪಾಪ, ನಿಮ್ಮ ಮಗಳ ಫೋಟೋ ತೋರಿಸಬಹುದಾ? ಅವಳು ಹೀಗೆ ಹಿಡಿಯೋದು, ಅದಕ್ಕೆ ಝೂಮ್ ಹಾಕೋದು ವಾರ್ತಾಭಾರತಿ ಅವನು. ಅದು ನೋಡಿದರೆ ಅವರು ಬಂದು ಇವತ್ತಲ್ಲಿ ಆ ರಿಪಬ್ಲಿಕ್ ಕನ್ನಡ ಚಾನಲಲ್ಲಿ ಕೂತ್ಕೊಂಡಿದ್ದಾರೆ. ಈ ರೀತಿ
ಬರೀ ಕಥೆಗಳನ್ನು ಹಿಡಿದು ಬುರುಡೆ ಕಥೆಗಳನ್ನು ಹಿಡಿದು ನಮಗೆ ಭಾಳ ಸಂಕಟ ಆಗೋದು. ನನ್ನ ಮಾತನ್ನು ಮುಗಿಸ್ತೇನೆ. ಇವರಿಷ್ಟು ದಾಳಿಯನ್ನು ಮಾಡಿದ್ರಲ್ಲ, ಇಷ್ಟು ಸಂಚನ ಹೂಡಿದ್ರಲ್ಲ, ನಾಳೆ ಅವರಿಗೆ ಕೇಸ್ ಆಗತ್ತೆ, ಅವರು ಜೈಲಿಗೆ ಹೋಗ್ತಾರೆ, ಇನ್ನೇನೋ ಆಗತ್ತೆ. ಆದರೆ ಇಡೀ ವಿಶ್ವದಾದ್ಯಂತ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಅವರು ದಾಳಿಯನ್ನು ಮಾಡಿದ್ರಲ್ಲ, ಇದನ್ನೇನು ಮಾಡಬೇಕು ಹೇಳಿ? ನೀವೆಲ್ಲರೂ ಸಜ್ಜನರು ಮೌನವಾಗಿ ಸುಮ್ಮನೆ ಇದ್ದ ಕಾರಣಕ್ಕೆ ಇದೆಲ್ಲ ಸಾಧ್ಯ ಆಯಿತು. ಅವತ್ತೇ ನೀವು ಪ್ರಶ್ನೆ ಮಾಡಿದರೆ ಇವತ್ತು ಹೀಗೆ ಆಗ್ತಾ ಇರಲಿಲ್ಲ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತೇಳಿ ನಾವೆಲ್ಲ ಕಟ್ಟಿಕೊಂಡಿದ್ದೇವೆ. ನಮಗೆ ಬಹಳ ದೊಡ್ಡ ಶಕ್ತಿಯನ್ನು ಇವತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದಂಥದ್ದು ಕೇಶವಮೂರ್ತಿ ಅವರು ಇವತ್ತು ಬಹಿರಂಗವಾಗಿ ಹೇಳಿದರು. ಹಿಂದೂ ಜಾಗರಣ ವೇದಿಕೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಜೊತೆ ಸಂಪೂರ್ಣವಾಗಿದೆ ಅಂಥೇಳಿ. ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಬನ್ನಿ, ಈ ಸಂಚನ್ನು ಧೂಳಿ ಮಾಡೋಣ, ಈ ಷಡ್ಯಂತ್ರವನ್ನು ಬಯಲುಗೊಳಿಸೋಣ, ಈ ಸಂಚಿನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಸಂಘಟಿಸೋಣ. ಈಗ ಆಗಲೇ ಹೇಳಿದರು, ಇವತ್ತು ಧರ್ಮಸ್ಥಳದ ತನಕ ಬಂದು ನಿಂತಿದ್ದಾರೆ, ನಾಳೆ ನಿಮ್ಮ ಊರಿನ ದೇವಸ್ಥಾನದ ತನಕ ಬರ್ತಾರೆ. ಇದರ ಹಿಂದೆ ಯಾರು ಇದ್ದಾರೆ, ಯಾರು ಹೆಂಗೆ ಬಂದು ಸೇರಿಕೊಂಡ್ರು ಎಲ್ಲವನ್ನು ಮುಂದಿನ ಸೆಮಿನಾರ್ನಲ್ಲಿ ಹೇಳ್ತಾರೆ. ಧರ್ಮಸ್ಥಳದ ಮೇಲೆ ಯಾಕೆ ಶತ್ರುಗಳ ಸೃಷ್ಟಿಯಾದರೂ ಮತ್ತು ಸೌಜನ್ಯ ಹೋರಾಟ ಹಾದಿ ತಪ್ಪಿದ್ದಿಲ್ಲಿ ಅನ್ನೋದನ್ನು ಹೇಳಿದ್ದೀನಿ ಅಂತ ಅಂದ್ಕೊಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರ ಹರ.